ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಇಷ್ಟೊತ್ತು ನಾವು ದೇವರ ಪ್ರಾರ್ಥನೆ ಆರಾಧನೆಯಲ್ಲಿ ಕಾಲ ಕಳೆದು ಇವತ್ತು ಕರ್ತನ ಮೇಜಿನ ಒಂದು ಭಾಗ ಇದೆ. ಇವತ್ತು ನಾವು ಒಂದು ವಾಗ್ದಾನದ ವಾಕ್ಯವನ್ನು ಈ ತಿಂಗಳ ಮಟ್ಟಿಗೆ ಕೊಡೋದರ ಮೂಲಕ ದೇವರ ನಾಮವನ್ನು ಮಹಿಮೆಪಡಿಸೋ ಬೇರೆ ವಾಕ್ಯದ ಮೂಲಕ ದೇವರು ನನ್ನ ಕೂಡ ಮಾತಾಡಲಿಕ್ಕೆ ಪ್ರಾರ್ಥನೆ ಮಾಡಿಕೊಳ್ಳುವ. ಪ್ರೈಸ್ ಲಾರ್ಡ್. ಹಾಗಾದರೆ ಪ್ರಾರ್ಥನೆ ಮಾಡಿಕೊಳ್ಳೋ. ಎಲ್ಲ ಕಣ್ಣುಗಳನ್ನು ಮುಚ್ಚಿ. ಪರಲೋಕ ತಂದೆಯೇ, ಪ್ರಭು ಯೇಸು ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ ಅಪ್ಪ, ಈ ದಿನ ಈ ರೀತಿಯಾಗಿ ನಾವು ಪ್ರಾರ್ಥಿಸುವಾಗ ನಿನ್ನ ನಾಮ ಮಹಿಮೆ ಆಗಲಿ ಸ್ವಾಮಿ. ನಿನ್ನ ಕೃಪೆ, ನಿನ್ನ ಬಲ, ನಿನ್ನ ಶಕ್ತಿ ಇಳಿದು ಬರಲಿ ಸ್ವಾಮಿ. ನೀನು ಮಾಡೋದ ಕಾರ್ಯಕ್ಕಾಗಿ ಸ್ತೋತ್ರ. ಇವತ್ತಿನೊಂದು ವಚನದ ಭಾಗದ ವಾಗ್ದಾನದ ವಚನದ ಮೂಲಕ ನಿನ್ನ ನಾಮ ಮಹಿಮೆ ಆಗಲಿ ಸ್ವಾಮಿ. ಪ್ರಭು ಯೇಸುವಿನ ಅಭಿಷೇಕಗಳ ನಾಮದಲ್ಲಿ ಬೇಡಿ ತಂದೆ, ಆಮೇನ್, ಆಮೇನ್. ಬರೀ ಗಂಡಸರ ಮಾತ್ರ ಆಮೇನ್, ಗಂಡಸರ ಮಾತ್ರ ಕೇಳಿಸ್ತಾ ಇಲ್ಲ. ಬೇರೆ ಹೆಂಗಸರ ಮಾತ್ರ. ಈಗ ಈ ಸೌಂಡನ್ನ ಮೀರಿಸ್ಬೇಕು ನೀವು. ಪ್ರೈಸ್ ಲಾರ್ಡ್. ಹೆಂಗಸರ ಸಂಗೀತ ಸುಮ್ಮನಿದೆ. ಪ್ರೈಸ್ ಲಾರ್ಡ್, ಆಮೇನ್. ಪರವಾಗಿಲ್ಲ, ಆದರೆ ಹೆಂಗಸರ ಮೀರ್ಸೋಕ್ಕಾಗ್ತಾ ಇಲ್ಲ. ಆಮೇನ್, ಪ್ರೈಸ್ ಲಾರ್ಡ್. ಇವತ್ತು ನಾನು ಉಳಿದಿರೋದು ದೇವರ ಕರುಣೆಯಿಂದ, ಆತನ ಕೃಪಾವರಗಳು ನಿಂತು ಹೋಗೋದಿಲ್ಲ ಅಂತ ಹೇಳೋಂಥ ಒಂದು ಆರಾಧನೆ ನಾವು ಮಾಡಿದಲ್ವ, ಅದರ ಪ್ರಕಾರನೇ ಇವತ್ತು ನಾನು ವಚನ ಕೊಡ್ತಾ ಇದ್ದೀನಿ. ದೇವರ ಕೃಪೆ ಇಲ್ಲದಿದ್ದರೆ ನಾವು ಇಷ್ಟು ದಿವಸ ಉಳಿಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಎಷ್ಟೋ ಜನ ಹೆಂಗೆಂಗೋ ಸತ್ತೋಗಿದ್ದಾರೆ. ನೋಡಿದ್ರ ಮೊನ್ನೆ ಅದು ಯಾವುದೋ ಒಂದು ಜಾಗದಲ್ಲಿ ಎಲ್ಲ ಹಡಗಲ್ಲಿ ಹೋಗ್ತಾ ಇದ್ದಾರೆ, ಹಂಗೇನೆ ಮಗಚಿಬಿಟ್ಟು ದಬ್ಬಾಕೊಂಡು ಒಂದು ತಾಯಿ ಮಗುದಿ ಅದೇ ಮೇಲೆ ಹಂಗೇನೆ ಪ್ರಾಣ ಬಿಟ್ಟಿದೆ. ನೋಡಿ ಎಷ್ಟೊಂದು ಬೇಜಾರಾಗ್ತದೆ ಅಂತಂದರೆ, ಪರಿಸ್ಥಿತಿನ ನೆನೆಸ್ಕೊಂಡ್ರೆ ಬೇಜಾರಾಗ್ತದೆ. ಯಾರ್ಯಾರು ಹೆಂಗೆಂಗೋ ಸತ್ತೋಗಿದ್ದಾರೆ. ಇವತ್ತು ನನಗೂ ನಿನಗೂ ಬದುಕಿ ಅದು ಕೈ ಕಾಲು ಕಳ್ಕೊಂಡವ್ರು ಎಷ್ಟೋ ಜನ ಇದ್ದಾರೆ. ಆದರೆ ನನಗೂ ನಿನಗೂ ಕೈ ಕಾಲುಗಳನ್ನ, ಕಣ್ಣುಗಳನ್ನ, ಶರೀರದ ಅಂಗಾಂಗಗಳನ್ನು ಚೆನ್ನಾಗಿ ದೇವ್ರು ಕೊಡ್ತಾರೆ. ಆದರೂ ನಾವು ಎಷ್ಟು ತಪ್ಪು ಮಾಡ್ತಾ ಇದ್ದೀವಿ ಗೊತ್ತಾ? ಹಲೋ, ಇವತ್ತು ನಮ್ಮ ಚರ್ಚಿನಲ್ಲಿ ಇರ್ತಕ್ಕಂಥ ಅವಿದ್ಯಾವಂತರು ಹೇಳ್ತಾರೆ, ಅಂಕಲ್ ನನಗೆ ಓದಲಿಕ್ಕೆ ಬರೋದಾಗಿದ್ರೆ ನಾನು ಹೆಂಗೆಂಗೋ ಬೈಬಲ್ ಓದ್ಬಿಡ್ತಿದ್ದೆ ಅಂತೇಳಿ. ಆದರೆ ಓದಿರೋರಿಗೆ ಅದೊಂಥರ, ಅಲ್ಲಲ್ಲಿಯ ಓದಿರೋರಿಗೆ ಅದೊಂಥರ, ಓದದಿರೋರಿಗೆ ಒಂಥರ ದುಃಖ. ನೋಡಿ, ಅಲ್ಲಿದ್ದವನಿಗೆ ಕಡ್ಲೆ ಇಲ್ಲ, ಕಡ್ಲೆ ಇದ್ದವನಿಗೆ ಅಲ್ಲಿಲ್ಲ ಅಂತೇಳಿ. ನೋಡಿ, ದೇವರ ಕೃಪೆ ಬೇಕಾ, ದೇವರ ಕರುಣೆ ಬೇಕಾ? ಪ್ರಾರ್ಥನೆ ಮಾಡಿ, ಸತ್ಯ ಪ್ರಕಾರ ನಡೀರಿ, ದೇವರ ಆಶೀರ್ವಾದ ಗ್ಯಾರಂಟಿ ಇರ್ತದೆ. ಹಾಗಾದರೆ ಇವತ್ತು ನಾವು ಪ್ರಲಾಪಗಳು 3ನೇ ಅಧ್ಯಾಯ 22-23 ಈಗ ಮಗಳು ಓದ್ತಾಳೆ, ಓದಿ. ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗುವವು, ದಿನ ದಿನವೂ ಹೊಸ ಹೊಸದಾಗಿ ಒದಗುತ್ತವೆ, ನಿನ್ನ ಸತ್ಯ ಸಂಬಂಧತೆಯು ದೊಡ್ಡದು. ಸಾಕು 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 ಚೆನ್ನಾಗಿ ಓದಬೇಕು. ನೀ ಎಷ್ಟು ತಪ್ಪು ಮಾಡಿದೆ ಗೊತ್ತಾ? ನಾನು ಉಳಿದಿರೋದು ತಂದೆಯಾದ ದೇವರ ಕರುಣೆಯೇ ಅಂತ ಓದಲು, ಆತನ ಕೃಪಾವರಗಳು ನಿಂತು ಹೋಗುವು ಅಂತ ಓದ್ಬಿಟ್ಲು. ನಿಂತು ಹೋಗುವಲ್ಲ, ಹೋಗವು. ನಿಜನಾ? ನಿಂತು ಹೋಗೋದಿಲ್ಲ ಅಂತ, ಹೋಗು ಅಂತ ನಿಂತೋಗ್ಬಿಡುತ್ತೆ ಅಂತ ಒಂದು ಚೂರು ಹೋಗವು. ಹಲ್ಲೆಲೂಯಾ. ನಾನು ಉಳಿದಿರುವುದು ದೇವರ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು, ದಿನ ದಿನವೂ ಹೊಸದಾಗಿ ಒದಗುತ್ತವೆ, ನಿನ್ನ ಸತ್ಯ ಸಂಧತೆಯು ದೊಡ್ಡದು. ಈ ಒಂದು ವಚನದ ಭಾಗದಲ್ಲಿ ನಾವು 4 ಭಾಗವಾಗಿ ಮಾಡ್ಕೊಳ್ಳೋಣ. ಮಕ್ಕಳೇ, 1ನೇದಾಗಿ ನಾನು ಉಳಿದಿರುವುದು ದೇವರ ಕರುಣೆಯೇ. ಎಲ್ಲ ಹೇಳಿ, ನಾನು ಉಳಿದಿರೋದು, ಜೋರ ಹೇಳಬೇಕು, ನಾನು ಉಳಿದಿರೋದು ದೇವರ ಕರುಣೆ. ದೇವರ ಕರುಣೆ ಇಲ್ಲದಿದ್ದರೆ ನಾನು ಉಳಿತಾ ಇರಲಿಲ್ಲ. ಹಲ್ಲೆಲೂಯಾ. 2ನೇದಾಗಿ ಆತನ ಕೃಪಾವರಗಳು ನಿಂತು ಹೋಗವು. ಹೇಳಿ, ಕೃಪಾವರಗಳು ನಿಂತು ಹೋಗವು. 2ನೇದಾಗಿ ಹಲ್ಲೆಲೂಯಾ. 3ನೇದಾಗಿ ದಿನ ದಿನವೂ ಹೊಸದಾಗಿ ಒದಗುತ್ತದೆ. 4ನೇದಾಗಿ ನಿನ್ನ ಸತ್ಯಸಂಧತೆಯು ದೊಡ್ಡದು. ಆಮೇನ್, ಆಮೇನ್. ಈ ವಚನದ ಭಾಗವನ್ನು ರೆಡಿ ಮಾಡಬೇಕಾದ್ರೆ ನಾನು ಪ್ರಾರ್ಥನೆ ಮಾಡಿ ಆರಾಧನೆ ಮಾಡಿ ಕೂತ್ಕೊಂಡಾಗ ಸಮಯ ಹೋಗಿದೆ ಗೊತ್ತಿಲ್ಲ, ಕತ್ತಲಾಗೋಯ್ತು. ಬೆಳಿಗ್ಗೆ ಟೈಮಲ್ಲಿ ಕೂತಿರೋದು ಕತ್ತಲಾಗೋಯ್ತು. ಒಂದು ವಾಕ್ಯ ರೆಡಿ ಮಾಡಬೇಕಾದ್ರೆ ನಾವು ದೇವರ ಸ್ವರವನ್ನು ಕೇಳಿ ರೆಡಿ ಮಾಡಬೇಕು. ದೇವರು ತೋರಿಸಿಕೊಟ್ಟಂಥ ಮಾರ್ಗ 4 ಭಾಗವಾಗಿ ನಿನ್ನ ಮಕ್ಕಳಿಗೆ ತಿಳಿಸಿಕೊಡೋದು ದೇವರು ತಿಳಿಸಿದ್ರು. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. 1ನೇದಾಗಿ 4 ಭಾಗದ ವಿವರಣೆಯನ್ನು ಕೂಡ ನಾನು ಕೊಡ್ತೀನಿ ನಿಮಗೆ. 1ನೇದಾಗಿ ಯಾವುದು? ನಾನು ಉಳಿದಿರುವುದು ದೇವರ ಕರುಣೆ. 2ನೇದಾಗಿ ಆತನ ಕೃಪಾವರಗಳು ನನ್ನ ಮೇಲೆ ಎಂದೆಂದಿಗೂ ನಿಂತು ಹೋಗೋದಿಲ್ಲ. ದಿನ ದಿನವೂ ಹೊಸದನ್ನೇ ದೇವರು ನನಗೆ ಮಾಡ್ತಾರೆ. 3ನೇದು ಆತನ ಸತ್ಯದ ಪ್ರಕಾರ ನನ್ನ ನಡೆಸ್ತಾನೆ, ಸತ್ಯಸಂಧತೆ ಇರುವು ಅಂತೇಳಿ. ಹಾಗಾದರೆ ಈಗ ನಾವು 1ನೇ ಭಾಗವನ್ನು ನಾವು ತೆಗೆದುಕೊಂಡು ಓದೋದೇ ಆದರೆ
ಒಂದನೇ ಭಾಗ ಯಾವುದು? ನಾನು ಉಳಿದಿರೋದು ದೇವರ ಕರುಣೆಯಿಂದ. ಯೋಚನೆ ಮಾಡಿ ಪ್ರಿಯರೇ, ಒಂದು ನಿಮಿಷ. ಇವತ್ತು ಎಷ್ಟೋ ಜನ ಹೆಂಗೆಂಗೋ ಸತ್ತೋಗಿದ್ದಾರೆ. ಮೊನ್ನೆ ನೋಡಿದ್ರೆ ಧೋನಿ ದುರಂತ. ಇರಾನಲ್ಲಿ ಎಷ್ಟೋ ತಂದೆ ತಾಯಿಗಳು ಮಕ್ಕಳನ್ನ ಕಳ್ಕೊಂಡಿದ್ದಾರೆ. ತಂದೆ ತಾಯಿಗಳನ್ನು ಮಕ್ಕಳು ಕಳ್ಕೊಂಡಿದ್ದಾರೆ. ಮಕ್ಕಳನ್ನ ತಂದೆ ತಾಯಿಗಳನ್ನ ಹೆಂಡತಿನ ಗಂಡ ಕಳ್ಕೊಂಡಿದ್ದಾರೆ. ಇವತ್ತು ಬದುಕಿದ್ರು ಕೂಡ ಅಂಗವಿಕಲಾಗಿ ಬದುಕ್ತಾ ಇದ್ದಾರೆ ಜನ. ಇವತ್ತು ಎಷ್ಟೋ ಜನಕ್ಕೆ ಆಕ್ಸಿಡೆಂಟ್ ಆಗ್ಬಿಟ್ಟು ಬನ್ನಿ ಆಕ್ಸಿಡೆಂಟ್ ವಾರ್ಡಿಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಸುಟ್ಟ ಗಾಯಗಳ ವಾರ್ಡು ಮತ್ತು ಆಕ್ಸಿಡೆಂಟ್ ವಾರ್ಡಿಗೆ ದಯವಿಟ್ಟು ನೀವು ಹಾಸ್ಪಿಟ್ಲಿಗೆ ಹೋದಾಗ ಹೋಗಿ. ಒಬ್ಬೊಬ್ರು ಹೆಂಗೆ ಮಲಗಿದ್ದಾರೆ ಅಂದರೆ, ದೇವರು ನಮ್ಮನ್ನು ಈ ರೀತಿಯಾಗಿ ಉಳಿಸಿದ್ದಕ್ಕೆ ಸ್ತೋತ್ರ ಮಾಡಿರಿ. ಇವತ್ತು ಬೆಳಿಗ್ಗೆ ನಮ್ಮ ಚರ್ಚಲ್ಲಿ ನಾವು ಒಂದು ವಿಡಿಯೋ ನೋಡಿದೋ. ನಮ್ಮ ಚರ್ಚಲ್ಲಿ ಒಬ್ಬ ದೇವ್ರ ಮಗನೇ, ನಮ್ಮ ಚರ್ಚನೇ, ಅವ್ರು ಕೇಬಲ್ ಎಲ್ಲ ಮಾಡ್ತಾರೆ. ನಾವು ಅವ್ರ ಮನೆಗೆ ಸೇವೆಗೆಲ್ಲ ಹೋಗ್ತಾಯಿದ್ದೋ. ಗಾಡೀಲಿ ಹೋಗ್ತಾ ಇದ್ದಾಗ ನಿದ್ರೆ ಮಾಡಿದ್ದಾನೆ. ನಿದ್ರೆ ಮಾಡ್ಕೊಂಡು ಒಂದು ಕಾರಿಗೆ ಹೊಡ್ಕೊಂಡು ಹೋಗಿದ್ದಾನೆ. ಹೊಡ್ಕೊಂಡು ಹೋಗೋಕೆ ಅವನೇನು ಮಾಡಿದ್ರೆ ಆಕ್ಸಿಡೆಂಟ್ ಕೊಟ್ಟಿದ್ದಾನೆ. ಆಕ್ಸಿಡೆಂಟ್ ಕೊಟ್ಟರೆ ಇನ್ನು ಜಾಸ್ತಿ ತಾನೇ ಹೋಗೋದು. ಮುಂದಕ್ಕೆ ಹೋಗ್ಬಿಟ್ಟು ಕಾರಿಗೆ ಹೊಡೆದು ದಬ್ಬ ಕೊಟ್ಟಿದ್ದಾನೆ. ಅವನು ಹೋಗಿ ಹೊಡೆದಿರೋದು ಎದುರುಗಡೆ ಅಂಗಡಿಲಿರುವಂಥ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ಕೊಂಡ್ಬಂದಿದ್ದಾರೆ ಅವರು. ಅದನ್ನು ಇವತ್ತು ನಮ್ಮ ಚರ್ಚಲ್ಲಿ ಟಿ ವಿಲಿ ಹಾಕಿದೋ. ಈ ಟಿ ವಿಲಿ ಹಾಕಿದಾಗ ಅವನು ಬಂದು ಗುದ್ದಿರೋ ಫೋರ್ಸ್ ನೋಡಿದ್ರೆ ಅವನು ನಿಜವಾಗಿ ಬದುಕೋಂಗಿರಲಿಲ್ಲ. ಆದರೆ ಮೂಗಲ್ಲಿ ಮಾತ್ರ ಸ್ವಲ್ಪ ಬ್ಲಡ್ ಬಂದಿದೆ, ಇನ್ನು ಏನೂ ಆಗಿಲ್ಲ. ದೇವ್ರ ಕೃಪೆ ಅವ್ರನ್ನ ನಡೆಸಿದೆ. ಅಲ್ಲಲ್ಲಿಯ ನನಗೆ ಆಶ್ಚರ್ಯ ಆಯಿತು. ನಾನು ಅವ್ರಿಗೆ 10 ದಿವಸದಿಂದ ದೇವರು ಮಾತಾಡ್ತಾ ಬ್ರದರ್ ನಿಮ್ಮ ಮನೆಗೆ ಬರ್ತೀನಿ ಅಂತೇಳಿ. ನಾನು ನಿಮ್ಮ ಮನೆಗೆ ಬರಲ್ಲ ಅಂತ ಕೇಳಿದೆ. ಟೈಮ್ ಇಲ್ಲ ಅಂತ ಹೇಳಿದೆ. ಅವ್ರು ಟೈಮ್ ಇಲ್ಲದ್ರೆ ಅವ್ರು ಅಹಂಕಾರದಲ್ಲಿ ಹೇಳಿಲ್ಲ. ಅವ್ರು ತುಂಬ ಒಳ್ಳೆಯವರು. ಟೈಮ್ ಇಲ್ಲ, ನಾನು ಇನ್ನೊಂದು ದಿವಸ ಬನ್ನಿ ಅಂತ ಅವ್ರು ಹೇಳಿದ್ರು. ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ದೇವರ ಸೇವಕರು ಯಾವತ್ತಾದ್ರೂ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು ಬರೋದು ಬೇಡ. ಟೈಮ್ ಇಲ್ಲ, ಕೆಲಸ ಎಲ್ಲ ಹೇಳೋಗೋಗ್ಬೇಡಿ. ಏನೋ ಒಂದು ವಿಷಯ ಅವ್ರು ಕಂಡಿರ್ತಾರೆ. ಕಂಡಾಗ ಇಮ್ಮಿಡಿಯೇಟಾಗಿ ನಾವು ಹೊರಟ್ಬಿಡ್ತೀವಿ. ಬಂದು ಅಲ್ಲಿ ಪ್ರಾರ್ಥನೆ ಮಾಡಿ ಸೈತಾನ ಶಕ್ತಿ ಅಡಗಿಸ್ಬಿಟ್ಟು ಹೋಗ್ತೀವಿ. ಅಲ್ಲಲ್ಲಿಯ ಇರಲಿ. ಈ ಒಂದು ದೇವರ ವಾಕ್ಯದಲ್ಲಿ ಎಷ್ಟು ಜನ ಬರೆದಿದ್ದಾರೆ. ಇವತ್ತು ಎಷ್ಟೋ ಜನ ಕಾಯಿಲೆಯಿಂದ ನೆರಳಾಡ್ತಿದ್ದಾರೆ. ವಾಸಿ ಆದರೂ ಆಗೋದಿಲ್ಲ. ಆದರೆ ನಮಗಾದರೂ ಇವತ್ತು ಆರೋಗ್ಯವಾಗಿ ಬಂದು ಆಲಯದ ಅಂಗಳದಲ್ಲಿ ಕೂತ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ದಾರೆ. ಅಲ್ಲಲ್ಲಿಯ ಇದು ಒಂದಕ್ಕೆ ನಾವು ಸ್ತೋತ್ರ ಮಾಡೋಣ. ಬೇಡ, ಕಳೆದ ವಾರದಲ್ಲಿ ನಮ್ಮ ರೇಖನ ಕಣ್ಣು ಮತ್ತು ತುಟಿ ಹೆಂಗಿತ್ತು ಅಂತ ನಮಗೆ ಗೊತ್ತು. ರೋಡಲ್ಲಿ ಹೋಗುವಾಗ ಪ್ರಾರ್ಥನೆ ಮಾಡ್ಕೊಂಡೇ ಹೋದ ಹುಡುಗಿಗೆ ಲಕ್ಕೋ ಹೊಡೆದಂಗಿತ್ತು. ಈ ಸಲ ಬಂದಾಗ ಕಣ್ಣು ಮತ್ತು ತುಟಿನ ದೇವರು ಕ್ಲಿಯರ್ ಮಾಡಿದ್ದಾರೆ. ಆಂಟಿ ಕೆಲವೊಂದು ಬುದ್ಧಿವಾದಗಳನ್ನ ಮಗಳಿಗೆ ಹೇಳಿದ್ರು. ಮಗಳು ಸ್ವೀಕಾರ ಮಾಡಿದ್ರು. ಸ್ವೀಕಾರ ಮಾಡಿದ ತಕ್ಷಣ ಗುಣ ಆಗ್ತಾ ಬಂತು. ನಾವು ಕೆಲವೊಂದು ವಿಷಯಗಳನ್ನ ಹೇಳ್ತೀವಿ. ದೇವಿ ನೀನು ಹಿಂಗೆ ಮಾಡಬೇಡ, ಮೂಗುರಮ್ಮ ಹಿಂಗೆ ಮಾಡಬೇಡ ಅಂತ ಒಪ್ಕೋಬೇಕು. ನಮ್ಮ ಬಗ್ಗೆನೇ ಕಣ್ಣು ಹಂಗೆ ಇದೆ, ಚೇಷ್ಟೆ ಮಾಡ್ತಿರೋ, ದೇವ್ರು ಎಡ್ ತಿಂತೀರ ಅಷ್ಟೇ. ಅಲ್ಲಲ್ಲಿಯ ದೇವರಿಗೆ ವಿಧೇಯರಾದಾಗ ದೇವರು ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡ್ತಾರೆ. ಇವತ್ತು ಎಷ್ಟೋ ಜನ ಕಾಯಿಲೆಯಲ್ಲಿ ಒದ್ದಾಡ್ತಿದ್ದಾರೆ. ನಮಗಾದರೂ ಶಕ್ತಿ ಬಲವನ್ನು ಕೊಟ್ಟಿಲ್ಲಿ ಕೂರಿಸಿದ್ದಾರೆ. ಎಷ್ಟೋ ಜನ ಬಂಧನದಲ್ಲಿದ್ದಾರೆ, ಬಡತನದಲ್ಲಿದ್ದಾರೆ. ಇವತ್ತು ಎಷ್ಟೋ ಜನ ಸೂಸೈಡ್ ಮಾಡ್ಕೊಳ್ತಿದ್ದಾರೆ. ಒಬ್ಬ ಹುಡುಗನಿಗೋಸ್ಕರ ಹುಡುಗಿ ಸೂಸೈಡ್ ಮಾಡ್ಕೊಳ್ತಾಳೆ, ಹುಡುಗಿಗೋಸ್ಕರ ಹುಡುಗ ಸೂಸೈಡ್ ಮಾಡ್ಕೊಳ್ತಿದ್ದಾನೆ. ಇವತ್ತು ಆತ್ಮಹತ್ಯೆಗಳು ತಾರಮಾರ ನಡೆದೋಗ್ತಿದೆ. 10ನೇ ಕ್ಲಾಸ್ ಫೇಲ್ ಆಗಿಬಿಟ್ರು ಆತ್ಮಹತ್ಯೆನೇ. ಪಾಸ್ ಆದಮೇಲೆ ಮಾರ್ಕ್ ಕಡಿಮೆ ತಗೊಬಿಟ್ಟಿರೋದಾದ್ರೂ ಆತ್ಮಹತ್ಯೆನೇ. ಸಣ್ಣ ಸಣ್ಣ ವಿಷಯಕ್ಕೂ ಜೀವನ ಕೊಲ್ಲಿಸ್ತಾ ಇದ್ದಾನೆ ಸೈತಾನ. ಆದರೆ ಸತ್ಯ ಗೊತ್ತಿರತಕ್ಕಂಥ ನಾವು ಭಾಗ್ಯವಂತರು. ನಾವು ಆತ್ಮಹತ್ಯೆ ಮಾಡ್ಕೊಂಡು ಸಾಯಬೇಕಾಗಿರ್ತಕ್ಕಂಥ ನಮ್ಮನ್ನು ಇವತ್ತು ದೇವರು ಕರುಣೆಯಿಂದ ಇಲ್ಲಿ ಕೂರಿಸಿದ್ದಾರೆ. ಅದಕ್ಕೆ ಸ್ತೋತ್ರ ಮಾಡ್ರಿ. ಆಮೇಲೆ ಹಲ್ಲೆಲೂಯಾ. ದೇವರು ನನ್ನನ್ನು ನಿನ್ನನ್ನು ಇವತ್ತು ಯೇಸುವಿನ ನಾಮದಲ್ಲಿ ಉಳಿಸಿದ್ದಾರೆ. ಅದಕ್ಕೆ ಸ್ತೋತ್ರ ಮಾಡಿ. ಪವಿತ್ರ ಆತ್ಮರು ಈ ಒಂದು ಬೈಬಲ್ ವಾಕ್ಯದ ಮೂಲಕ ನನ್ನನ್ನು ನಿನ್ನನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ಸ್ತೋತ್ರ ಮಾಡಿ. ಇವತ್ತು ಯೇಸುವಿನ ನಾಮ ಇಲ್ಲದೇ ಇದ್ದಿದ್ರೆ, ಯೇಸು ಸ್ವಾಮಿ ಬಂದು ಶಿಲುಬೆಯಲ್ಲಿ ಮರಣವನ್ನು ಅನುಭವಿಸಿ ನಮ್ಮ ಪಾಪಗಳು ಹೊತ್ಕೊಳ್ಳದೇ ಇದ್ರೆ, ಇವತ್ತು ನಾನು ನೀನು ದೇವರ ಕೃಪೆ ಕಳ್ಕೊಂಡು ನರಕಕ್ಕೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರನೇ ನಾನು ಹೇಳೋದು, ಸಾರಿ ಹೇಳೋದು ನಿಮ್ಮ ಪಕ್ಕದ ಮನೆಯವರಿಗೆ, ಅಕ್ಕಪಕ್ಕದವರಿಗೆ, ರೋಡಲ್ಲಿ ಬಸ್ಸಲ್ಲಿ ಕಂಡಾಗ ಸುವಾರ್ತೆ ಸಾರಿ. ಅವರ ಆತ್ಮನ ಕೃಪೆ ಕಳ್ಕೊಂಡು ನರಕಕ್ಕೆ ಹೋಗೋದು ಮಾಡಬೇಡಿ. ನಿಮ್ಮ ಕೈಯಲ್ಲಿದೆ ನಿಮ್ಮ ಮಕ್ಕದ ಮನೆ ಆತ್ಮಗಳು. ಬಸ್ಸಲ್ಲಿ ಪಕ್ಕದ ಸೀಟಲ್ಲಿ ಕೂತಿರ್ತಕ್ಕಂಥ ಆತ್ಮಗಳು ನಿಮ್ಮ ಕೈಯಲ್ಲಿದೆ. ನೀವು ಸುವಾರ್ತೆ ಸಾರಲೇಬೇಕು. ಯಾಕೊತ್ತಾ, ಇವತ್ತು ನನ್ನನ್ನು ನಿನ್ನನ್ನು ಯಾರೋ ಒಬ್ಬರು ಸುವಾರ್ತೆ ಸಾರಿ ಇಲ್ಲಿ ಕರ್ಕೊಂಡ್ಬಂದು ನಮ್ಮನ್ನು ಪರಲೋಕ ರಾಜ್ಯ ಸೇರಿಸಿದ್ರು. ಆದರೆ ಆಮೇನು ಹೇಳೋದಲ್ಲ, ಇನ್ನೊಬ್ಬರು ಆಮೇನು ಹೇಳಿಸ್ಬೇಕು. ನೀವು ನರಕಕ್ಕೆ ಹೋಗತಕ್ಕಂಥ ಜನಗಳು ಎಷ್ಟೋ ಜನ ಇದ್ದಾರೆ. ಅವರಿಗೆ ಸುವಾರ್ತೆ ಸಾರಿ ಬರ್ತಾರೋ ಬಿಡ್ತಾರೋ ಅದು ಬೇಡ. ನಿಮಗೆ ಸುವಾರ್ತೆ ಸಾರಬೇಕು. ಕರಿತಾನೇ ಇರಬೇಕು. ಹಾಲೆಲೂಯಾ. ಇವತ್ತು ಕೂಡ ನಾನು ಹೋಗಿ ಅವ್ರನ್ನ ಕರಿತೀನಿ ಹೇಳ್ದಲ್ಲ. ಯಾಕೆ ಕರಿತೀನಿ ಹೇಳ್ದೆ ಗೊತ್ತಾ?
ಅನಾವಶ್ಯಕವಾಗಿ ಅವರು ತಿಂಗಳಿಗೆ ಒಂದ್ಸಲ 2 ತಿಂಗಳಿಗೆ ಒಂದ್ಸಲ ಅಲ್ಲಿ ಹೋಗಿ ಈಗ ಪಕ್ಕದಲ್ಲಿರೋಂಥ ಆಲಯನ ಬಿಟ್ಬಿಟ್ಟು ಅವ್ರು ಹೋದರು. ಅವ್ರನ್ನ ಕರೀತದೆ ಗೊತ್ತಾ, ಅನಾವಶ್ಯ ನರಕಕ್ಕೆ ಹೋಗ್ಬಾರ್ದು ಅಂತೇಳಿ. ನರಕಕ್ಕೆ ನಾನು ಹಠ ಮಾಡ್ಕೊಂಡು ಹೋಗ್ತಿದ್ರೆ ಅಂತವ್ರನ್ನ ಬಿಟ್ಬಿಡೋಣ. ಅಲ್ಲಲ್ಲಿಯ ಹಾಂ ಹೌದು, ಅಂಥವ್ರನ್ನ ಏನು ಮಾಡೋಕ್ಕಾಗಲ್ಲ. ನಿಮ್ಮ ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ ಅಷ್ಟೇ. ಅಲ್ಲಲ್ಲಿಯ ಇವತ್ತು ಪ್ರಿಯರೇ, ನಾನು ಉಳಿದಿರೋದು ದೇವರ ಕರುಣೆ ಅಂತಂದರೆ ಇವತ್ತು ಸ್ವಾಮಿನ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ. ನಾನು ಉಳಿದಿರೋದು, ಓದಪ್ಪ ಫಸ್ಟ್ ವಾಕ್ಯ ಓದಪ್ಪ. ನಾನು ಉಳಿದಿರೋದು ತಂದೆಯಾದ ದೇವರ ಕರುಣೆ. ನಾವು ಯೆಹೋವ ಅಂತ ಹೇಳೋದಿಲ್ಲ, ತಂದೆ ಅಂತ ಆ ಜಾಗ ಸೇರ್ಸೋಣ. ಯಾಕೊತ್ತಾ, ನಿಮ್ಮ ಅಪ್ಪನ ಲೋ ಮಹಾದೇವ, ಲೋ ಕಾಳಯ್ಯ, ಲೋ ಬೋಳಪ್ಪ ಅಂತ ಕರಿತೀರಾ? ಇಲ್ಲ ತಾನೆ? ಅದಕ್ಕೆ ತಂದೆ ಅಂತ ಹೋದನ ಆ ಜಾಗದಲ್ಲಿ. ನಾನು ಉಳಿದಿರೋದು ದೇವರ ಕರುಣೆ. ಯಾವ ಥರ ಕರುಣೆ ತೋರಿಸಲು ಗೊತ್ತಾ? ತನ್ನ ಸ್ವಂತ ಮಗನಾದ ಯೇಸು ಕ್ರಿಸ್ತನ ಮೇಲೆ ಕರುಣೆ ತೋರಿಸಲಿಲ್ಲ. ಹೋಗು ನೀನು ಸಾಯಿ. ಯಾರಿಗೋಸ್ಕರ ಸಾಯಿ? ಒಬ್ಬ ರಾಜಮ್ಮನಿಗೋಸ್ಕರ, ಒಬ್ಬ ಕುಳ್ಳೆ ಅಂಕಲ್ಗೋಸ್ಕರ, ಒಬ್ಬ ಉಮೇಶನಿಗೋಸ್ಕರ, ಒಬ್ಬ ಅಶೋಕನಿಗೋಸ್ಕರ, ಒಬ್ಬ ಚಂದಮಜ್ಜಿಗೋಸ್ಕರ, ಒಬ್ಬ ರೇಖನಿಗೋಸ್ಕರ ತನ್ನ ಸ್ವಂತ ಮಗನ ಮೇಲೆ ಕರುಣೆ ಹಿಡಿದೇ ನಮ್ಮ ಮೇಲೆ ನಿನ್ನ ಮೇಲೆ ಕರುಣೆ ಇಟ್ಟರು. ನೀನು ಹೋಗಿ ಆ ಮಕ್ಕಳಿಗೋಸ್ಕರ ಸಹಾಯಪ್ಪ ಅಂತ ಕಳಿಸಿದ್ರು. ಆಗ ದೇವರ ಕರುಣೆ ಹೆಂಗಿತ್ತು ಅಂದರೆ ತನ್ನ ಸ್ವಂತ ಮಗನ ಮೇಲೆಗಿಂತಲೂ ಯೇಸು ಸ್ವಾಮಿಯನ್ನು ಸಿಲುಬೆಗೆ ಹಾಕೋದಕ್ಕಿಂತಲೂ ಜಾಸ್ತಿ ಕರುಣೆ ನಮ್ಮ ಮೇಲೆ ಇತ್ತು. ಅಲ್ಲಲ್ಲಿಯ ಇಂಥ ಕರುಣೆಯನ್ನು ಪಡೆದಂಥ ನಾವು ಭಾಗ್ಯವಂತರು. ಈ ಕರುಣೆ ಕೃಪೆ ನಮಗೂ ನಿಮಗೂ ಬೇಕಾ? ದಯವಿಟ್ಟು ಪ್ರಾರ್ಥನೆ ಮಾಡಿ. ಬೈಬಲ್ ವಾಕ್ಯದಲ್ಲಿ ಏನನ್ನು ತಿಳಿಸಿದಾರೋ ಅದರ ಪ್ರಕಾರನೇ ನಿಮ್ಮ ಮನೆಗಳಲ್ಲಿ, ನಿಮ್ಮ ಊರುಗಳಲ್ಲಿ ನಡೀರಿ. ಇಲ್ಲಿ ವಾಕ್ಯ ಕೇಳ್ಕೊಂಡು ಹೋಗೋದು, ಮನೆಯಲ್ಲಿ ಯುದ್ಧ, ಮನೆಯಲ್ಲಿ ಕೊಲ್ಲಿ ಕಳಗ, ನಾಲಿಗೆನ ಹೆಂಗೆಂಗೋ ಮಾಡ್ಕೊಳ್ಳೋದು, ಶರೀರನ ಹೆಂಗೆಂಗೋ ಮಾಡ್ಕೊಳ್ಳೋದು ಬೇಡ. ಒಂದು ಹೇಳ್ತೀನಿ ಪ್ರಿಯರೇ, ನಮ್ಮ ಅಂತ್ಯ ಯಾವಾಗಂತ ಗೊತ್ತಿಲ್ಲ, ನಮ್ಮ ಲಾಸ್ಟ್ ಡೇ ಯಾವಾಗ ಗೊತ್ತಿಲ್ಲ, ನಮ್ಮ ಕೊನೆ ದಿವಸ ಯಾವಾಗಂತ ಗೊತ್ತಿಲ್ಲ. ದಯವಿಟ್ಟು ಹೇಳ್ತೀನಿ, ಇವತ್ತೇ ನಮ್ಮ ಕೊನೆ ದಿವಸ ಆಗಿರ್ಬೋದು. ಎಚ್ಚರ, ದೇವರ ಕರುಣೆಯನ್ನು ಕಳ್ಕೊಂಡು ಹೋಗಬೇಡಿ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇರೋರು ಆಮೇಲೆ ಹೇಳಿ, ಕೇಳಿಸದೇ ಇರೋರು ಆಮೇಲೆ ಹೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಯಿತು, 2ನೇ ವಾಕ್ಯ. ಆತನ ಕೃಪಾವರಗಳು. ಹೋದಪ್ಪ. ಆತನ ಕೃಪಾವರಗಳು ನಿಂತು ಹೋಗೋದು 2ನೇ ಭಾಗ ಇದು. ನೋಡಿ ಪ್ರಿಯರೇ, ಈ ಒಂದು ವಿವರಣೆ ನಾನು ಮತ್ತೆ ಕೊಡ್ತೀನಿ ನಿಮಗೆ. ಆದರೆ ಈಗ ಚಿಕ್ಕದಾಗಿ ಹೇಳ್ತೀನಿ. ಕೃಪೆ ಅಂತ ಹೇಳಿದ್ರೆ ಏನು? ಎಷ್ಟು ಸಲ ಹೇಳಿದ್ದೀನಿ, ಅದೇ ಮನೆ ಮೇಲೆ ಕೂತ್ಕೊಂಡು ಕೂಡ ನೀವು ಕಲ್ಸಲ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಕೃಪೆ ಅಂತ ಹೇಳಿದ್ರೆ ಏನು? ದೇವರ, ಇನ್ನೊಂದ್ಸಲ ಓದ್ ಮಗಳೇ. ಆತನ ಕೃಪಾವರಗಳು. ಆತನ ಕೃಪಾವರಗಳು ಮಾತ್ರ. ಆತನ ಕೃಪಾ ವರಗಳು ನಿಂತು ಹೋಗುವ. ಕೃಪಾ ಮತ್ತು ವರಗಳು ನಿಂತು ಹೋಗುವುದರ ಕೃಪೆ ಅಂತಂದ್ರೆ ಏನಂದರೆ, ಏನೂ ಯೋಗ್ಯತೆ ಇಲ್ಲದಂಥ ನನ್ನನ್ನು, ನಿನ್ನನ್ನು ದೇವರು ತನ್ನ ಸನ್ನಿಧಾನಕ್ಕೆ ಸೇರಿಸ್ಕೊಂಡ್ರು. ಅದೇ ಕೃಪೆ. ಈಗ ಯಾವುದಕ್ಕೆ ನಿಮ್ಮ ಮನೆಗೆ ನಾನು ಸೇರ್ಕೊಳ್ಳೋಕೆ ಯೋಗ್ಯತೆ ಇಲ್ಲ. ನಾನು ನಿಮ್ಮ ಮನೆ ಸಾಲ ಮಾಡಿಬಿಟ್ಟಿದ್ದೀನಿ, ನಿಮ್ಮ ಕುಟುಂಬಕ್ಕೆಲ್ಲ ತುಂಬ ತೊಂದರೆ ಕೊಟ್ಟಿದ್ದೀನಿ, ಅನ್ಯಾಯ ಮಾಡಿದ್ದೀನಿ, ಅಕ್ರಮ ಮಾಡಿದ್ದೀನಿ. ಆದರೂ ನಾನು ಬಂದಾಗ ಬಾಪ ಚಂದ್ರಶೇಖರ ಊಟ ಮಾಡೋದು ನೀವು ನನ್ನ ಕರೆದಂಗೆ. ಅದು ನೀವು ಕೊಟ್ಟಂಥ ಕೃಪೆ. ಅರ್ಥ ಆಯ್ತಾ? ಯೋಗ್ಯತೆನೇ ಇಲ್ಲ ನಾನು ನಿಮ್ಮ ಮನೆ ಒಳಗಡೆ ಬರೋಕ್ಕೆ. ಆದರೂ ಕೂಡ ನನ್ನ ಮೇಲೆ ಪ್ರೀತಿ ಮಾಡಿ ನೀವು ಹೇಳಿದ್ರೆ ಬಾಪ ಒಂದು ಊಟ ಮಾಡ್ಕೊಂಡು ಹೋಗೋದು ಹೇಳ್ತೀರಾ. ಅದೇ ಕೃಪೆ. ಹಾಗೆಯೇ ಪಾಪಿ ಆದಂಥ ನಾನು, ನೀನು ದೇವರ ಸನ್ನಿಧಾನಕ್ಕೆ ಸೇರಲಿಕ್ಕೆ ಯೋಗ್ಯರಲ್ಲ. ಯೋಗ್ಯರಲ್ಲದೇ ಇರತಕ್ಕಂಥ ನನ್ನನ್ನು, ನಿನ್ನನ್ನು ಯೋಗ್ಯರನ್ನಾಗಿ ಮಾಡಿ ತನ್ನ ಸನ್ನಿಧಾನಕ್ಕೆ ಸೇರಿಸಿಕೊಂಡದಕ್ಕೆ ದೇವರು ಕೃಪೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಇನ್ನೊಂದ್ಸಲ ಅರ್ಥ ಆಯ್ತಾ? ಇನ್ನೊಂದ್ಸಲ ಹೇಳ ಹೇಳಿ. ಆಗಿದ್ರೆ ಏನು ಅಂತ ನೀವು ಹೇಳಿ. ಈಗ ಒಬ್ಬೊಬ್ರು ಹೇಳಿ. ಹಾಂ, ಅದೇ ಕೃಪೆ. ನಾವೇನು ಒಳ್ಳೆ ಕೆಲಸ ಮಾಡಿದ್ದೀವಿ, ದೇಶವನ್ನು ಸೇರಿಸ್ಕೊಳ್ಳಿಲ್ಲ. ಇಲ್ಲಿ ವೈಭಿಚಾರಿಗಳು ಎಷ್ಟು ಜನ, ಕಳ್ಳರು ಎಷ್ಟು ಜನ, ಮೋಸಗಾರರು ಎಷ್ಟು ಜನ, ಜಗಳ ಗಂಟೆ ಎಷ್ಟು ಜನ, 4 ಜನ ಗಂಡಸರು ಬಂದು ಹಿಡಿದು ಹೊಡೆದಾಡೋರು ಎಷ್ಟು ಜನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಂಥವ್ರನ್ನ ತನ್ನ ಸನ್ನಿಧಾನಕ್ಕೆ ಸೇರಿಸ್ಕೊಂಡ್ಬಿಟ್ಟು ನೀನು ಒಳ್ಳೆಯವನಾಗೋದು ವಾಕ್ಯದ ಮೂಲಕ ನಮ್ಮನ್ನು ತಿದ್ದಿ ರೂಪಿಸೋರು ನೋಡಿ. ಅದೇ ದೇವರ ಕೃಪೆ. ಯೋಗ್ಯತೆ ಇಲ್ಲದಂಥ ನನ್ನನ್ನು, ಗಣನೆಗೆ ಬಾರದಂಥ ನನ್ನನ್ನು ಗಣನೆಯ ಮಾಡಿದ್ದು ನಿನ್ನ ಕೃಪೆ ಅಂತ ಒಂದು ಹಾಡಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಕೃಪೆ ಪ್ರಿಯರೇ. ಈ ಕೃಪೆ ಯಾವತ್ತೂ ಕೂಡ ನಿಂತು ಹೋಗೋದಿಲ್ಲ.
ಯಾರ್ಯಾರು ಪ್ರಾರ್ಥನೆಯಲ್ಲಿರ್ತೀರೋ, ಯಾರ್ಯಾರು ದೇವರ ವಾಕ್ಯದ ಪ್ರಕಾರ ನಡೀತಿರೋ, ನೀವು ತಪ್ಪು ಮಾಡಿದ್ರು ಕೂಡ ಸ್ವಾಮಿ ನಾ ತಪ್ಪು ಮಾಡಿಬಿಟ್ಟೆ ಅಂತ ಯಾರ್ಯಾರು ತಿದ್ದುಕೊಳ್ತೀರೋ ಅವ್ರ ಮೇಲೆ ಎಲ್ಲ ದೇವರ ಕೃಪೆ ಇರ್ತದೆ. ತಪ್ಪು ಮಾಡಿನು ನಾನು ತಿದ್ದುಕೊಳ್ಳೋದಿಲ್ಲ, ನಾನು ಹೇಳೋದಂಗೆ ಆಗಬೇಕು, ನಾನು ಮಾಡೋದಂಗೆ ಆಗಬೇಕು ಅಂತ ಹೇಳ್ತಿರೋ ದೇವರ ಕೃಪೆಯನ್ನು ಕಳ್ಕೊಂಡು ಅನಾವಶ್ಯಕವಾಗಿ ನರಕಕ್ಕೆ ಹೋಗ್ತೀರಾ. ಹೇಳಿದಂತ ಮಾತ್ರ ಬೇಡ, ನರಕ ಗ್ಯಾರಂಟಿ ಇದೆ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಇಷ್ಟ ಬಂದ ಟೈಮಿಗೆ ಬರೋದು, ಇಷ್ಟ ಬಂದ ಟೈಮಲ್ಲಿ ಕೂತ್ಕೊಳ್ಳೋದು, ಇಷ್ಟ ಬಂದಂಗೆ ಮಾಡಿದ್ರೆ ನಾನು ಜವಾಬ್ದಾರ ಅಲ್ಲ. ವಾರ ವಾಕ್ಯ ಕೊಡ್ತೀವಿ, ಆದರೂ ಕೂಡ ಡ್ರಿಂಕ್ಸ್ ಮಾಡೋದು, ಜಗಳ ಆಡೋದು, ಮೋಸ ಮಾಡೋದು ಮಾಡಿದ್ರೆ ನಾನು ಜವಾಬ್ದಾರ ಅಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಪ್ರೈಸ್ ಲಾರ್ಡ್. ಹಾಗಾದರೆ ಪ್ರಿಯರೇ, ಕೀರ್ತನೆ 23:6 ಓದಿ. ಕೀರ್ತನೆ 23:6, ಕೀರ್ತನೆ 23:6 ಬೇಗ ಓದಿ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯೂ ನನ್ನನ್ನು ಹಿಂಬಾಲಿಸುವವು. ನಾನು ಸದಾಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಯೆಹೋವ ಅಂತ ಹೇಳ್ಬೇಡಿ, ತಂದೆಯಾದ ದೇವರ ಮಂದಿರದಲ್ಲಿ ಇರ್ತೀವಿ ನೋಡಿ. ನಿಶ್ಚಯವಾಗಿ ಶುಭವೂ ಕೃಪೆಯೂ ನಿನ್ನ ಹಿಂಬಾಲಿಸ್ತಂತೆ. ನೋಡ್ರಿ ಎಂಥ ಒಳ್ಳೆ ದೇವ್ರು ನೋಡ್ರಿ. ನಾವು ದೇವ್ರನ್ನ ಹಿಂಬಾಲಿಸಿದ್ರೆ ದೇವರ ಕೃಪೆ ನಮ್ಮನ್ನು ಹಿಂಬಾಲಿಸ್ತಂತೆ. ದೇವರ ಕೃಪೆ ಇದ್ರೆ ನಿನಗೆ ಆಕ್ಸಿಡೆಂಟ್ ಆಗೋದಿಲ್ಲ, ದೇವರ ಕೃಪೆ ಇದ್ರೆ ನೀನು ಇವತ್ತು ಸತ್ತೋಗೋದಿಲ್ಲ, ದೇವರ ಕೃಪೆ ಇದ್ರೆ ಕಾಯಿಲೆ ಬೀಳೋದಿಲ್ಲ, ದೇವರ ಕೃಪೆ ಇದ್ರೆ ನಿನಗೆ ಶಕ್ತಿ ಬಲ ಬರ್ತದೆ. ಹಲ್ಲೆಲೂಯಾ. ಚಿಕ್ಕ ವಯಸ್ಸಲ್ಲಿ ನೋಡಿದ್ರ ಅಂತ ಹೇಳ್ತಾ ಇರ್ತಾರೆ, ನೋಡಿದ್ದೀರಾ? ಚಿಕ್ಕ ವಯಸ್ಸಲ್ಲೇ ಬರಬಾರ್ದು ಕಾಯಿಲೆ ಬರ್ತಾ ಇದೆ. ಅವರೆಲ್ಲ ಕೃಪೆ ಕಳ್ಕೊಂಡವರು ಪ್ರಿಯರೇ. ದೇವರ ಕೃಪೆ ಇದ್ರೆ ನಿನ್ನನ್ನು ಎಲ್ಲ ರೀತಿಯ ನಡೆಸ್ತದೆ. ಅಲ್ಲಿ ಸ್ವಾಮಿ ಹೇಳ್ತಾರೆ, ನಿಶ್ಚಯವಾಗಿಯೂ ನನ್ನ ಓದಪ್ಪ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯೂ ನನ್ನನ್ನು ಹಿಂಬಾಲಿಸುವವು. ಶುಭವೂ ಕೃಪೆಯೂ ನನ್ನನ್ನು ಹಿಂಬಾಲಿಸುವವು. ನೆಕ್ಸ್ಟ್, ನಾನು ಸದಾಕಾಲವು ತಂದೆಯಾದ ದೇವರ ಮಂದಿರದಲ್ಲಿ ವಾಸಿಸುವೆನು. ಸದಾಕಾಲವು ತಂದೆಯಾದ ದೇವರ ಮಂದಿರದಲ್ಲಿ ವಾಸಿಸುವೆನು. ನೀನು ಸದಾಕಾಲ ದೇವರ ಪ್ರಾರ್ಥನೆಯಿದ್ದರೆ ಮಾತ್ರ ನಿನಗೆ ಶುಭ ಕೃಪೆ ನಿನ್ನನ್ನು ಹಿಂಬಾಲಿಸ್ತದೆ. ನೀನು ಪ್ರಾರ್ಥನೆ ಕಡಿಮೆ ಮಾಡಿದಾಗ ಲೋಕ ನಿನ್ನ ಹಿಂದ್ಗಡೆ ಬರ್ತದೆ. ಮದುವೆಗೆ ಬಾ, ಬಾಡೂಟಕ್ಕೆ ಬಾ, ಕರ್ನರಗೆ ಬಾ, ಬೀಗರ ಔತಣಕ್ಕೆ ಬಾ, ಬಾ 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 ಎಲ್ಲಿಗೆ? ಪ್ರಾರ್ಥನೆ, ಆರಾಧನೆ, ಸ್ತುತಿ, ಸ್ತೋತ್ರದಲ್ಲಿ ಯಾರು ಇಲ್ವೋ ಅವ್ರನ್ನ ಲೋಕ ಕರೀತಿದ್ದ ಬೇರೆ. ನೀವು ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ, ಸ್ತುತಿ ಸ್ತೋತ್ರದಲ್ಲಿ ಅದೇ ಜ್ಞಾನದಲ್ಲಿ ಇದ್ದರೆ ನಿಮ್ಮನ್ನು ಪರಲೋಕದ ಆಶೀರ್ವಾದ ಕರೀತದೆ. ಹಲ್ಲೆಲೂಯಾ. ಅದಕ್ಕೇನೆ ಸ್ವಾಮಿ ಹೇಳ್ತಾರೆ, ನಿಶ್ಚಯವಾಗಿಯೂ ನಿನ್ನ ಜೀವಮಾನದಲ್ಲೆಲ್ಲ ನನ್ನ ಶುಭವೂ ಕೃಪೆಯೂ ನಿನ್ನನ್ನು ಹಿಂಬಾಲಿಸ್ತದೆ. ಆದರೆ ನೀನು ದೇವರನ್ನು ಹಿಂಬಾಲಿಸ್ಬೇಕು. ನೀನು ದೇವರನ್ನು ಹಿಂಬಾಲಿಸಲಿಲ್ಲ ಅಂದರೆ ಶುಭವೂ ಸಿಗೋದಿಲ್ಲ, ಕೃಪೆಯೂ ಸಿಗೋದಿಲ್ಲ. ಬರೀ ಲೋಕ 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 ಲೋಕ. ಬಾಯಲ್ಲಿ ಮಾತ್ರ ಪರಲೋಕದ ಮಾತು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಹಾಗಾದರೆ ಮೂರನೇ ಪಾಯಿಂಟಿಗೆ ಬರೋಣ. ಮೂರನೇ ಪಾಯಿಂಟ್ ಯಾವುದು? ಮೂರನೇ ಪಾಯಿಂಟ್ ಯಾವುದು? ಪ್ರಲಾಪಗಳು 3:22-23 ಮೂರನೇ ಪಾಯಿಂಟ್. ಹಾಂ, 3:22-23 ಆಗಲೇ ಓದ್ದಲ್ಲ. ಅದರಲ್ಲಿ ದಿನದಿನವೂ ಹೊಸದಾಗಿ ಒದಗುತ್ತವೆ. ಹಲ್ಲೆಲೂಯಾ. ಏನಪ್ಪ ಒದಗುತ್ತದೆ? ಏನಪ್ಪ ಒದಗುತ್ತದೆ? ನಿಜ ಅಲ್ವಾ? ಅಲ್ಲಿ ಬರ್ತದೆ, ಇಂದು ನೀನು ಕೃಪೆಯನ್ನು ಕಳೆದುಕೊಂಡಿರಬಹುದು. ಈ ಪ್ರಲಾಪಗಳ ಅಧ್ಯಯನ ಪೂರ್ತಿ ಓದಿ ಅವನು ಕೃಪೆ ಕಳ್ಕೊಂಡು ಇರತಕ್ಕಂಥ ವ್ಯಕ್ತಿ ಕಷ್ಟದಲ್ಲಿ ಇದ್ದವನು ಹೇಳ್ತಾ ಇದ್ದಾನೆ, ನಿನ್ನ ಕೃಪಾವರ ನನ್ನ ಬಿಡೋದಿಲ್ಲ ಅಂತೇಳಿ. ಅವನು ಸುಖದಲ್ಲಿದ್ದಾಗ ಈ ಪ್ರಲಾಪಗಳಿಗೆ ಅಧ್ಯಾಯ ಬರಲಿಲ್ಲ. ಮೂರನೇ ಅಧ್ಯಾಯನ ಮೇಲ್ಗಡೆಯಿಂದ ಓದ್ಕೊಬನ್ನಿ. ಅವನು ಜೀವಮಾನದಲ್ಲಿ ಕತ್ತಲಲ್ಲಿ ನಡೆಯೋಂಗೆ ದೇವರು ಮಾಡಿದ್ರು. ಕೊನೆಗೆ ಅವನಿಗೆ ಬೆಳಕಿನ ಸಾಮ್ರಾಜ್ಯ ತೋರಿಸಿದ್ರು. ಕೆಲವೊಂದು ಸಲ ನಮಗೆ ಕಷ್ಟಗಳು ಇದೆ, ದುಃಖಗಳು ಇದೆ, ಹಿಂಸೆಗಳಿದೆ. ಆ ಟೈಮಲ್ಲಿ ನಾವು ಗೊಣಗದೇನೆ ಪ್ರಾರ್ಥನೆಯಲ್ಲಿ ಕಾಲ ಕಳೆದಿದ್ರೆ ನಿಮ್ಮನ್ನು ಒಂದೇ ಸಲ ದೇವರು ಬೆಳಕಿನ ಕಡೆ ಕರ್ಕೊಂಡು ನೀವು ಕತ್ತಲಲ್ಲಿ ನಡೆದಂಥ ಅನುಭವ ಆಗಿರ್ಬೋದು. ಆದರೆ ಒಂದು ತಿಳ್ಕೊಳ್ಳಿ, ನೀವು ದೇವರ ಕೃಪೆಯಲ್ಲಿ ವಾಸಿಸುತ್ತಿರೋದೇ ಆದರೆ ನೀವು ಪ್ರಾರ್ಥನೆಯನ್ನು ಕಡಿಮೆ ಮಾಡೋದಿಲ್ಲ. ಕೆಲವೊಂದು ಸಲ ದೇವರು ಬೇಕು ಅಂತಲೇ ಪರೀಕ್ಷೆ ಮಾಡ್ತಾರೆ. ದೇವರಿಗೆ ಬೇಕು ಅಂತಲೇ ಪರೀಕ್ಷೆ ಮಾಡ್ತಾರೆ. ಇಲ್ಲಿ ನೋಡಿ, ಪ್ರಾರ್ಥಿಸಿದರೆ ದಿನದಿಂದ ದಿನಕ್ಕೆ ನಿನ್ನ ಜೀವಿತದಲ್ಲಿ ಒಂದು ಹೊಸ ಬದಲಾವಣೆಗಳಾಗ್ತದೆ. ಯಾರು ಪ್ರಾರ್ಥನೆ ಮಾಡ್ತೀರೋ ಅವರ ಮನೆಯಲ್ಲಿ ಬದಲಾವಣೆಗಳಾಗ್ತದೆ. ಆ ಪ್ರಾರ್ಥನೆ ಮಾಡುವಾಗ ಮನೇಲಿ ಒಬ್ಬ ಸೈತಾನ್ ಥರ ಕುಡ್ದಾಡ್ತಾ ಇರ್ತಾರೆ. ಒಂದು ಹೆಂಡತಿ ಆಗಿರ್ಬೋದು, ಒಂದು ಗಂಡ ಆಗಿರ್ಬೋದು, ಇಲ್ಲ ಮಕ್ಕಳಾಗಿರ್ಬೋದು.
ಪ್ರಾರ್ಥನೆ ಮಾಡುವಾಗ ನಿಮ್ಮ ಮನೆಯಲ್ಲಿ ಒಬ್ಬನ ಸೈತಾನನ ರೀತಿ ಎಬ್ಬಿಸ್ತಾರೆ. ಆವಾಗ ಅವನಿಗೆ ಎಚ್ಚರ ಕೊಡಬೇಕು, ಅವಳಿಗೆ ಎಚ್ಚರ ಕೊಡಬೇಕು. ನೀನು ಏನಾದರೂ ಸೈತಾನ ಕಾರ್ಯ ಮಾಡಿ ಪ್ರಾರ್ಥನೆ ತಡೆ ಮಾಡಿದ್ರೆ ನಿನಗೇನೇ ತೊಂದರೆ ಅಂತೇಳಿ. ನಾನು ನಿಮ್ಗೆ ಕಳೆದಾರ ಒಂದು ಮಾತು ಹೇಳಿದೆ. ನಮ್ಮ ಯೇಸು ಸ್ವಾಮಿ ಬಗ್ಗೆ ನನ್ನ ಎದುರುಗಡೆನೇ ಒಬ್ಬ ಹೀಯಾಳಿಸ್ದ, ನೋವು ಮಾಡ್ದ. ನಮ್ಮ ಆಫೀಸರ್ಸ್ಗಳು ಬರುವಾಗಲೇ ಬೇಕು ಅಂತ ಮಾತಾಡ್ದ. ಯಾಕೆಂದರೆ ನಾನೇನಾದ್ರು ಅವ್ನಿಗೆ ಬೈದು ಬಿಟ್ರೆ ಹೊಡೆದು ಸರ್ ನಮ್ಮ ದೇವ್ರನ್ನ ಬೈದ, ಅದಕ್ಕೆ ನಾನು ಅವ್ನ ದೇವ್ರನ್ನ ಬೈದ ಸುಳ್ಳು ಹೇಳ್ಬೋದಾ? ಹಿಂಗೆಲ್ಲ ಪ್ಲ್ಯಾನ್ ಮಾಡ್ದ. 10 ನಿಮಿಷ ದೇವ್ರ ಅವನಿಗೆ ತೋರಿಸ್ಬಿಡ್ತು. ನಾನು ಸಾಪ್ ಹಾಕಿದರೆ ನನಗೆ ಆಶೀರ್ವಾದ ಆಗ್ತಾ ಇರಲಿಲ್ಲ. ದೇವರೇ ನೀನು ನೋಡ್ಕೊಂಡ ಬಿಟ್ಟ ಪ್ರತಿಫಲ 10 ನಿಮಿಷದಲ್ಲಿ ಕಾಣ್ತಿದ್ದೇನೆ. ನಿಮ್ಮ ಭಕ್ತಿ ಪರಿಶುದ್ಧವಾಗಿದ್ದರೆ ದೇವರು ಅವ್ರನ್ನ ಬೆಂಡ್ ಮಾಡಿ ಪುನಃ ಅವರು ದೇವ್ರ ರಾಜ್ಯಕ್ಕೆ ಸೇರಿಸ್ತಾರೆ. ದೇವ್ರ ರಾಜ್ಯಕ್ಕೆ ಬರೋದೇ ಲೋಪರ್ಗಳು, ಚಪ್ಪರ್ಗಳು, ಚೀಪರ್ಗಳೇ ಬರೋದು. ಯಾರು ನೀತಿವಂತರು ಬರೋದಿಲ್ಲ. ದೇವರು ವಾಕ್ಯದಲ್ಲೇ ಬರ್ತಿದೆ, ನೀತಿವಂತರನ್ನು ಕರೆಯೋದಕ್ಕೆ ನಾನು ಬರಲಿಲ್ಲ, ಪಾಪಿಗಳನ್ನು ಕರೆಯೋದಕ್ಕೆ ಬಂದಿದ್ದೀನಿ. ನಾನು ನೀನು ಪಾಪಿಗಳೇ, ನಾವ್ಯಾರು ನೀತಿವಂತರಲ್ಲ. ಇಷ್ಟು ನೀತಿವಂತ ದೇವರ ಕೈ ಎತ್ತಿ ನೋಡೋಣ. ನಮ್ಮ ಹಳೇ ಗುಮ್ಮನ ಲೆಕ್ಕ ಹಾಕಿ, ಅಲ್ಲಲ್ಲಿಯ ಹಳೇ ಗುಮ್ಮಗಳ ಲೆಕ್ಕ ಹಾಕಿ. ಇವತ್ತು ಚರ್ಚಿಗೆ ಬಂದು ಇಂಥ ಒಳ್ಳೆ ವಾಕ್ಯನ ಕೇಳಿದ ಗುಮ್ಮಗಳ ಥರ ಆಡೋರಿಗೆ ನಾವೇನು ಮಾಡೋಕ್ಕಾಗೋದಿಲ್ಲ. ಅಲ್ಲಲ್ಲಿಯ ಅಲ್ಲಮ್ಮ, ನಮ್ಮ ಮಕ್ಕಳಿಗೆ ನಾವು ಜಾಸ್ತಿ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ನಾವು ಬಂದು ನಿಮ್ಮ ಕುಟುಂಬನ ಬದಲಾವಣೆ ಮಾಡೋಕ್ಕಾಗುತ್ತಾ? ನಾವು ವಾಕ್ಯ ಕೊಡ್ತೀವಿ, ಬದಲಾವಣೆ ಆಗೋದು ಬಿಡೋದು ನಿಮ್ಮ ಇಷ್ಟ. ಅಲ್ಲಲ್ಲಿಯ ಪ್ರೈಸ್ ಲಾರ್ಡ್. ಇಲ್ಲಿ ದೇವ್ರ ವಾಕ್ಯದಲ್ಲಿ ಬರ್ತದೆ, ನಿನ್ನ ಜೀವಿತದಲ್ಲಿ ದಿನದಿಂದ ದಿನಕ್ಕೆ ಪ್ರಾರ್ಥನೆ ಮಾಡಿ ಮಾತ್ರ ಅಲ್ಲ, ವಾಕ್ಯ ಪ್ರಕಾರ ಶುದ್ಧ ಆಗ್ತಾ ಬಂದರೆ ನಿನ್ನ ಮನೆಯಲ್ಲಿ ಒಂದೊಂದು ಹೊಸ ಬದಲಾವಣೆಗಳು ಉತ್ತಮವಾದ ರೀತಿಯಲ್ಲಿ ಆಗ್ತದೆ. ಹಳೆಯ ಕೆಟ್ಟ ಬದಲಾವಣೆಗಳೆಲ್ಲ ಬಿಟ್ಟು ಹೋಗಿ ಹೊಸ ಬದಲಾವಣೆಗಳು ನಿಮ್ಮ ಮನೇಲಿ ಆಗ್ತದೆ. ನಿನ್ನ ಪರಿಸ್ಥಿತಿಗಳು ದಿನದಿಂದ ದಿನಕ್ಕೆ ಉತ್ತಮವಾಗಿ ಮಾರ್ಪಡ್ತದೆ, ಹಾಳಾಗಿ ಮಾರ್ಪಡೋದಲ್ಲ. ಕೆಲವೊಂದು ಜನ ನೋಡಿದ್ರೆ 6ರಿಂದ 3 ಕಳೀತಾರೆ. ನಮ್ಮ ತಾತ ಹೇಳ್ತಾ ಇದ್ದ, ನೋಡು ಮಗನೇ, ಚಡ್ಡಿ ಹಾಕಿದ ಮೇಲೆ ಚಡ್ಡಿಲಿದ್ಯಾ, ಈಗ ನೀ ಪ್ಯಾಂಟ್ ಹಾಕಿದ್ಯಾ, ಪುನಃ ಚಡ್ಡಿಗೆ ಬರಬೇಡ ಅಂತೇಳಿ. ಪ್ಯಾಂಟ್ ಹಾಕಿದ್ಯಾ ಪುನಃ, ಅದರ ಅರ್ಥ ನಾನು ಬೈಕ್ ತಗೊಂಡಾದ್ಮೇಲೆ ಲೋಕಲ್ ಇಲ್ಲೇ ಓಡ್ಸೋಕೆ ಸೈಕಲ್ ತಗೊಳ್ಳ ಅಂತ ಕೇಳಿದೆ. ಅವ್ರು ಒಂದೇ ಮತ್ತೆ ಸೈಕಲ್ ತಗೋಬೇಡ, ನೀ ಸೈಕಲಿಂದ ಬೈಕಿಗೆ ಬಂದಿದ್ಯಾ, ಪುನಃ ನೀ ಸೈಕಲಿಗೆ ಬರಬೇಡ. ಅವ್ರು ಹೇಳಿದ ಅರ್ಥದಲ್ಲಿ ಹೇಳಿದ್ದು, ಪುನಃ ನೀ ಸೈಕಲ್ ಬರಬೇಡ. ನಾನು ಲೋಕಲ್ ಹೊಡಿಯೋಕ್ಕೆ ಸೈಕಲ್ ತಗೊಳ್ಳೋಣ, ಗಾಡಿಲೆಲ್ಲ ಹೋಗ್ಲಿಕ್ಕೆ ದೊಡ್ಡ ಗಾಡಿ ಸಾಕೋದ್ರಲ್ಲಿ ಹೇಳಿದ್ರೆ ಬೇಡ, ಬೈಕಲ್ಲೇ ಓಡಿಸೋ, ದೇವ್ರು ಕಡಿಮೆ ಮಾಡಿಲ್ಲ. ಬೈಕಿಂದ ಬೇಕಿದ್ರೆ ಕಾರ್ಗೆ ಹೋಗು, ಆದರೆ ವಾಪಸ್ ಪುನಃ ನೀನು ಸೈಕಲಿಗೆ ಬರಬೇಡ. ನಮ್ಮ ಜನಗಳು ಹೆಂಗೆ ಗೊತ್ತಾ, ಸ್ಟಾರ್ಟಿಂಗಲ್ಲಿ ಬಂದಾಗ ಏಸಪ್ಪ ನಿನ್ನ ನಾಮದಲ್ಲಿ ಇದು ಹೇಳಿದ್ದು ಅದ್ಭುತನ ಪಡೆದಿದ್ದು. ಈಗ ಏಸಪ್ಪ ಅಂತ ಹೇಳ್ಬೇಕಾದ್ರೆ ಉಸ್ಸಪ್ಪ ಅಂತ ಹೇಳ್ತಿದ್ದಾರೆ, ಸುಸ್ತಾಗೋಯ್ತಪ್ಪ ಅಂತ ಹೇಳ್ತಾರೆ. ಏನು ಮಾಡ್ಕೊಳಕ್ಕಾಗಿಲ್ಲ. ಮೊದಲು ಪ್ರಾರ್ಥನೆ ಮಾಡಿದ್ದು, ಮೂಗಲ್ಲಿ ಎಲ್ಲ ಗೊಡ್ಡೆ ಸುಸ್ಕೊಂಡು ಆರಾಧನೆ ಮಾಡಿದ್ದು. ಸ್ತೋತ್ರ. ಈಗ ನಮ್ಮ ಸಭೆಯಲ್ಲಿ ಯಾರಿಗೆ ಕಣ್ಣೀರೇ ಬರ್ತಾ ಇಲ್ಲ ಆರಾಧನೆ ಮಾಡಬೇಕಿದ್ರೆ. ಯಾಕೆ? ಬರ್ತಾ ಅಭ್ಯಾಸ ಆಗೋಯ್ತು. ನಾನು ಮೇಟ್ಗಳಿಗೆ ಬಂದಾಗ ನಮ್ಮ ಕೊಡಗಿನವ್ರಿಗೆ ರೈಲು ಬಗ್ಗೆ ಗೊತ್ತಿಲ್ಲ. ನಾನೇನು ಮಾಡಿದೆ, ರೈಲು ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಇತ್ತೀಚೆಗೆ ಗೊತ್ತಾಗ್ತಿರೋದಷ್ಟೇ. ರೈಲ್ವೆ ಟ್ರ್ಯಾಕ್ ಪ್ರಕಾರನೇ ಮನೆ ಮಾಡ್ಬಿಟ್ಟೆ. ಒಂದೊಂದು ಟ್ರೈನ್ ಹೋದಾಗಲೂ ನನಗೆ ಎಚ್ಚರ ಆಗೋದಣ್ಣ. ಒಂದೊಂದು ರೈಲು ಹೋದಾಗಲೂ ದುಡ್ಡು ಹೋದಾಗ ಏನಾಗೋದು, ಎಚ್ಚರ ಆಗೋದು. ಕೊನೆಗೆ ಬರ್ತಾ ಟ್ರೈನಲ್ಲ ಏನೇ ಹೋದ್ರೂ ಸೌಂಡಿಗೆ ಅಡ್ಜಸ್ಟ್ಮೆಂಟ್ ಆಗೋದು ನನ್ನ ಕಿವಿ. ಟ್ರೈನ್ ಮನೆ ಒಳಗಡೆ ನುಗ್ಬಿಟ್ರೂ ಕೂಡ ಗೊತ್ತಾಗ್ತಿರ್ಲಿಲ್ಲ, ಅಷ್ಟರ ಮಟ್ಟಿಗೆ ಸೌಂಡಿಗೆ ಕಿವಿ ಅಡ್ಜಸ್ಟ್ಮೆಂಟ್ ಆಗೋಯ್ತು. ಹಂಗೇನೆ ಈ ಜನಗಳಿಗೆ ಏನಾಗಿದೆ ಗೊತ್ತಾ, ಫಸ್ಟ್ ಬಂದಾಗ ಪ್ರಾರ್ಥನೆ, ಬರ್ತಾ ದೇವ್ರನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಬಿಡೋದು. ಪ್ರಾರ್ಥನೆ ಕಡಿಮೆ, ಆರಾಧನೆ ಕಡಿಮೆ, ಚರ್ಚಿಗೆ ಬರೋದು ಕಡಿಮೆ. ಇನ್ನು ಅದ್ಭುತ ಆಗಬೇಕಂದ್ರೆ ಆಗುತ್ತಾ? ಅಲ್ಲಲಿಯ ಅದ್ಭುತ ಮಾಡಪ್ಪ ನನ್ನ ಜೀವಿತದಿ, ನಿನ್ನನ್ನೇ ನಂಬಿರುವೆ ಏಸಯ್ಯ. ಜರಾಗಿ ಅದ್ಭುತ ಮಾಡಪ್ಪ ನನ್ನ ಜೀವಿತದಿ, ನಿನ್ನನ್ನೇ ನಂಬಿರುವೆ ಏಸಪ್ಪ. ಅದೇ ಹಾಡುಗಾರ್ತಿ ಕೆಳಗಡೆ ಇನ್ನೊಂದು ಗೆರೆ ಬರೆದಿದ್ದಾರೆ, ನೀವೇ ಏನಾದರೂ ಮಾಡಬೇಕು. ಅಲ್ಲಲ್ಲಿಯ ನೀ ಏನಾದರೂ ಮಾಡ್ಕೋ, ಅದ್ಭುತ ಬೇಕಾ? ನೀವೇ ಏನಾದರೂ ಮಾಡ್ಕೊಪ್ಪ ಅಂತ ಯಾಕೋತ ಹೇಳಿದ್ರು. ನಾನು ನೆಟ್ಟಿಗಿದ್ರೆ ನನಗೆ ಕೊಡ್ತೀಯ, ನೆಟ್ಟಿಗಿಲ್ಲ ಅಂದರೆ ಕೊಡೋದಿಲ್ಲ. ಸ್ಟಾರ್ಟಿಂಗಲ್ಲಿ ಎಲ್ರಿಗೂ ಅದ್ಭುತ ಆಗ್ತದೆ, ಬರ್ತಾ ಅದ್ಭುತ ಕಡಿಮೆ ಆಗೋದು ಯಾಕತ್ತಾ? ನಿಮ್ಮ ಪ್ರಾರ್ಥನೆ ಕಡಿಮೆ ಆದಷ್ಟು ಅದ್ಭುತ ಕಡಿಮೆ ಆಗ್ತದೆ, ಆಶೀರ್ವಾದ ಕಡಿಮೆ ಆಗ್ತದೆ. ಇವತ್ತು ಚಂದಮಜ್ಜಿ ನಾವು ಊರವ್ರು ಕೇಳ್ತಾರಂತೆ, ನೀನೇನು ವಯಸ್ಸಾಗ್ತಾ ಬಂದರೂ ನಿನ್ನ ಮುಖ ರಂಗಾಗಿದೆ ಅಂತೇಳಿ.
ಒಂದಾದರೂ ಅಜ್ಜಿದ ತಲೆಯಲ್ಲಿ ಕರಿ ಕೂದಲು ತೆಗೆದುಬಿಡಿ ನೋಡೋಣ. ಆದ್ರೂ ಅಲ್ಲಿ ಆ ಊರು ಜನ ಹೇಳ್ತಾರಂತೆ, ನೀವು ಬರ್ತಾ ಬರ್ತಾ ರಂಗಾಗ್ತಿದೆಯಲ್ಲ ಯಾಕೆ ಅಂದೇಳಿ. ಅದೇ ಯೇಸುವಿನ ಕೃಪೆ, ಅದೇ ಯೇಸು ಕೃಪೆ. ಕೇತಳಜ್ಜಿಗೆ ನಡೆಯೋಕ್ಕಾಗ್ತಾ ಇಲ್ಲ, ಆದರೂ ಕೂಡ 50-60 ಮೆಟ್ಲು ಹತ್ಬಿಟ್ಟು ಬರ್ತಾ ಇದ್ದಾರೆ ನೋಡಿ. ಅದೇ ಯೇಸುವಿನ ಕೃಪೆ. ಯಾರು ಲೇಟಾಗಿ ಬರ್ತಾರೆ ನೋಡಿ, ಅವ್ರಿಗೆ ಇನ್ನೂ ಅಜ್ಜಿಗಿಂತಲೂ ಕಡೆ ಕೆಟ್ಟವರು ಅಂತ ಅರ್ಥ. ಅಜ್ಜಿಗಿಂತಲೂ ತಾಕತ್ತಿಲ್ಲ ಅಂತ ಅರ್ಥ. ನಿಮಗೆ ಈಗಲೇ ಕೂರ್ಲು, ಈಗಲೇ ನಡೆಯೋಕ್ಕಾಗೋದಿಲ್ಲ, ನಾವೇನು ಮಾಡೋಕ್ಕಾಗೋದಿಲ್ಲ. ಈ 2 ಅಜ್ಜಿದರ ನೋಡಿಕೊಂಡು ನೀವು ನಾಚಿಕೆ ಪಡಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿನ್ನ ಜೀವಿತದಲ್ಲಿ ಪ್ರಾರ್ಥನೆ ಹೆಚ್ಚಾದಂತೆ ದೇವರ ಕೃಪೆ ದಿನದಿಂದ ದಿನಕ್ಕೆ ಹೊಸದಾಗಿ ಬರ್ತಾ ಇರ್ತದೆ. ಒಂದೊಂದು ದಿವಸಕ್ಕೆ ಒಂದೊಂದು ಥರ ಕೃಪೆ. ಒಂದು ದಿವಸ ಅನ್ನದಲ್ಲಿ ಕೃಪೆ, ಒಂದು ದಿವಸ ಹಣದಲ್ಲಿ ಕೃಪೆ, ಒಂದು ದಿವಸ ಆರೋಗ್ಯದಲ್ಲಿ ಕೃಪೆ. ಒಂದೊಂದು ದಿವಸ ಒಂದೊಂದು ಥರದ ಬದಲಾವಣೆಗಳು ನಿಮ್ಮ ಜೀವಿತದಲ್ಲಿ ಕಾಣಲಿ ಹೋಗ್ತಿದ್ದೀರ. ಹಲ್ಲೆಲೂಯಾ. ಒಟ್ಟಾರೆ ಸಮೃದ್ಧಿಯಾದಂಥ ಜೀವಿತ ಕೊಡ್ತಾರೆ ದೇವರು. ಇಲ್ಲ ಪ್ರಾರ್ಥನೆ ಮಾಡಿದ್ರೆ ಮಾತ್ರ, ಇಲ್ಲಾಂದ್ರೆ ಇಲ್ಲ. ಈಗ 4ನೇದಾಗಿ ಓದಪ್ಪ. ನಿನ್ನ ಸತ್ಯಸಂಧತೆಯು ನೋಡು, ಗಲಾಟೆ ಬಂದ್ಬಿಟ್ಲು. ಪ್ರಲಾಪ ಅಂತಂದ್ರೆ 23ನೇದೇ 4ನೇದೇ. ಹಾಂ 3:23 ಕೊನೆ ವಾಕ್ಯ ಓದೋ ನೀನು. ಹಾಂ ಆಯಿತು, ಅದಾಯಿತು. ನಿನ್ನ ಸತ್ಯಸಂಧತೆಯು ದೊಡ್ಡದು. ಹಾಗಾದರೆ ಇದರ ಅರ್ಥ ಏನು ಗೊತ್ತಾ? ದೇವರ ವಾಕ್ಯ ಪ್ರಕಾರ ತೆಗೆದುಕೋದ್ರೆ ಎಲ್ಲ ಮನುಷ್ಯರು ಸುಳ್ಳುಗಾರರು, ಆದರೆ ದೇವರೇ ಸತ್ಯವಂತಾದ ದೇವರು ವಾಕ್ಯ ಇದೆ. ನಮ್ಮ ದೇವರು ಸತ್ಯವಂತದ್ದು ಯಾರೆಲ್ಲ ನಂಬ್ತೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು 3-4 ಜನ ಕೈ ಎತ್ತಿಲ್ಲ, ಅವರು ಸತ್ಯವಂತ ನಂಬ್ತಾ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಿನ್ನ ಸತ್ಯಸಂಧತೆಯು ದೊಡ್ಡದು ಅಂದರೆ ಅದರ ಅರ್ಥ ಏನು ಗೊತ್ತಾ? ದೇವರು ಸತ್ಯವಂತ. ನಾನೇ ಸತ್ಯವು ಜೀವ ಮಾರ್ಗವಾಗಿದ್ದೀನಿ ಅಂತ ಹೇಳಿರ್ತಕ್ಕಂಥ ದೇವರು ನಮ್ಮ ದೇವರು ಸತ್ಯವಂತ. ಅದಕ್ಕೇನೆ ನಿಮ್ಮ ಕೈಗೆ ಸತ್ಯವೇದ ಪುಸ್ತಕ ಕೊಟ್ಟಿರೋದು. ಹಲೋ, ಸತ್ಯವೇದ ಪುಸ್ತಕ ಕೊಟ್ಟಿರೋದಾಗತ್ತಾ? ನಾನು ಸತ್ಯವಂತ, ನೀನು ಸತ್ಯವಂತ ಆಗು ಅಂತೇಳಿ. ಇದು ಸುಳ್ಳು ವೇದ ಅಲ್ಲ, ಇದು ಸತ್ಯವೇದ. ಯಾವುದು? ಸತ್ಯವೇದ. ಸತ್ತು ಓದಲ್ಲ, ಸತ್ತು ಓದಲ್ಲ ಹೇಳಿ. ಸತ್ಯವೇದ ಅಂತೇಳಿ ನನಗೆ ಹೆಂಗೆ ಕೇಳಿಸ್ತಾ ಗೊತ್ತಾ? ಸತ್ತು ಓದ ಅಂತೇಳಿ. ಸತ್ತು ಓದ ಅಲ್ಲ, ಸತ್ಯವೇದ. ಆಯ್ತೀಗ ಬರೀ ಗಂಡಸರ ಮಾತ್ರ ಹೇಳಿ ಸತ್ಯವೇದ ಅಂತ ಕೇಳಿಸ್ತಲ್ಲ, ಕೇಳಿಸ್ತಲ್ಲ. ಸತ್ಯವೇದ ಅಂತ, ಸತ್ಯವೇದ. ನೀನು ದೇವರ ಕೃಪೆನ ಕಳ್ಕೊಂಡ್ರೆ ಇದು ಓದ, ಸತ್ಯ ಓದ. ದೇವರ ಕೃಪೆ ನಿನ್ನ ಮೇಲೆ ಇದ್ದು ಸತ್ಯವೇದ. ಈಗ ಯಾವ್ದು ಬೇಕು? ದೇವರ ಕೃಪೆ ಕಳ್ಕೊಂಡ ಸತ್ಯ ಓದ. ದೇವರ ಕೃಪೆ ಬೇಕಾ? ಇದು ಸತ್ಯವೇದ ಬುಕ್ಕಾಗಿ ನಿನ್ನ ಮನೆಗೆ ಬರ್ತದೆ. ಈ ಪುಸ್ತಕದಲ್ಲಿ ನಿನಗೆ ಆಶೀರ್ವಾದನೂ ಇದೆ, ಶಾಪನೂ ಇದೆ. ಆಶೀರ್ವಾದ ತಗೊಂಡ್ರೆ ಸತ್ಯವೇದ, ಆಶೀರ್ವಾದ ತಗೊಳ್ಳಿಲ್ಲ ಸತ್ತು ಹೋದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್, ಸ್ತೋತ್ರ. ಹಾಗಾದರೆ ಪ್ರಿಯರೇ, ನಮ್ಮ ನಂಬಿಗಸ್ತನಾದ ದೇವರು ಬೈಬಲ್ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥ ಎಲ್ಲ ಆಶೀರ್ವಾದಗಳು, ಎಲ್ಲ ವಾಗ್ದಾನಗಳನ್ನು ಇವತ್ತೇ ಈ ಕ್ಷಣದಲ್ಲಿ ನಿಮ್ಮ ಮನೆ ಕೊಡ್ಲಿಕ್ಕಿದ್ದಾರೆ. ನೀವು ಸ್ವೀಕಾರ ಮಾಡಿದ್ರೆ ಮಾತ್ರ. ಇವತ್ತು ನಿಮ್ಮ ಹೆಂಡತಿ ಜೊತೆ ಜಗಳಾಡಿ ಬಂದಿದ್ದೀರಾ, ದಯವಿಟ್ಟು ಹೆಂಡತಿನ ಪೂಸಿ ಹೊಡಿರಿ. ಮನೆಗೆ ಸ್ವೀಟ್ ತಗೊಂಡೋಗಿ ಪೂಸಿ ಹೊಡೆದ್ಬಿಟ್ಟು ಬನ್ನಿ. ಗಂಡನ ಜೊತೆ ಜಗಳಾಡಿ ಬಂದಿದ್ದೀರಾ, ದಯವಿಟ್ಟು ಪೂಸಿ ಹೊಡಿರಿ. ಅಪ್ಪ ಅಮ್ಮಂದಿರ ಮಕ್ಕಳ ಜೊತೆ ಜಗಳಾಡಿದ್ದೀರಾ, ಮಕ್ಕಳ ಜೊತೆ ಪೂಸಿ ಹೊಡಿರಿ. ಇವತ್ತು ನಿಮ್ಮ ಕುಟುಂಬದಲ್ಲಿ ಒಂದು ಚಿಕ್ಕ ಪ್ರಾರ್ಥನೆ ಸ್ಟಾರ್ಟ್ ಮಾಡಿ. ಇವತ್ತಿನಿಂದಲೇ ದೇವರು ಕರುಣೆ ನಿಮ್ಮ ಮೇಲೆ ಬರ್ತದೆ, ದೇವರ ಆಶೀರ್ವಾದ ನಿಮ್ಮ ಮನೆಗೆ ಬರ್ತದೆ. ಇವತ್ತೇ ನೀವು ಪ್ರಾರ್ಥನೆ ಮಾಡಬೇಕು. ನಿಮ್ಮ ಮನೆಯಲ್ಲಿ ಹೋಗಿ ನಿಮ್ಮ ಕುಟುಂಬದ ಜೊತೆ ಪ್ರಾರ್ಥನೆ ಮಾಡಿದ ಕ್ಷಣದಿಂದ ದೇವರ ಕೃಪೆ, ದೇವರ ಆಶೀರ್ವಾದ ಗ್ಯಾರಂಟಿ ಇಳಿದಿದೆ. ನಿಮ್ಮ ಗಂಡ ಬರೋದಿಲ್ವಾ? ಕೈ ಹಿಡಿದ್ಬಿಟ್ಟು ಕೂತ್ಕೊಂಡು ಪ್ರಾರ್ಥನೆ ಮಾಡಿ. ಹೆಂಡತಿ ಬರೋದಿಲ್ವಾ? ಕೈ ಹಿಡಿದು ಪ್ರಾರ್ಥನೆ ಮಾಡಿ. ಇನ್ನೂ ಹಠ ಅಹಂಕಾರದಲ್ಲಿ ಹೋಗಬೇಡಿ. ಹೋದರೆ ದೇವ್ರ ಕೃಪೆ ಕಳ್ಕೊತೀರಾ. ದೇವರ ಆಶೀರ್ವಾದ ಇದ್ದರೆ ಮಾತ್ರ ಈ ಸತ್ಯವೇದದ ವಾಗ್ದಾನಗಳು ಬರ್ತದೆ, ಇಲ್ಲೋ ಬರೋದಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಕೀರ್ತನೆ 103:13. ಕೀರ್ತನೆ 103:13. ಅರ್ಥ ಆಯ್ತು? 4 ಭಾಗ ಯಾವುದೆಲ್ಲ 4 ಭಾಗ?
ಒಂದನೇದಾಗಿ ನಾನು ಉಳಿದಿರೋದು ದೇವರ ಕರುಣೆಯೇ, ಎರಡನೇದು ಆತನ ಕೃಪಾವರಗಳು ನಮ್ಮ ಮೇಲೆ ನಿಂತು ಹೋಗೋದಿಲ್ಲ, ಮೂರನೇದು ದಿನ ದಿನ ಹೊಸದಾಗಿ ಒದಗುತ್ತದೆ, ನಾಲ್ಕನೇದು ನಿನ್ನ ಸತ್ಯಸಂಧತೆ ದೊಡ್ಡದು. ಇದು 4 ಭಾಗ ವಿವರಿಸಿದ್ದೀನಲ್ವ. ಈಗ ಕೀರ್ತನೆ 113 ಓದಪ್ಪ. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ತಂದೆಯ ದೇವರು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕನಿಕರಿಸುತ್ತಾನೆ. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ, ಹಲ್ಲೆಲೂಯಾ, ಕೇಳಿಸ್ಕೊಳ್ಳಿ. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ತಂದೆಯಾದ ದೇವರು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕರುಣಿಸ್ತಾರಂತೆ. ಹಲ್ಲೆಲೂಯಾ. ಆಗ ನೆನಪಿಸ್ಕೊಳ್ಳಿ ಪ್ರಿಯರೇ, ಒಬ್ಬ ತಂದೆ ನಿಜವಾದ ಒಳ್ಳೆ ತಂದೆ ಆದರೆ ಮಾತ್ರ, ಲೋಪರ್ ತಂದೆ ಆದರೆ ಅಲ್ಲ. ಇವತ್ತು ಎಷ್ಟೋ ಕುಡ್ಕ ತಂದೆ ತಾಯಿಗಳು ಮಕ್ಕಳು ಸತ್ರು ಪರವಾಗಿಲ್ಲ, ಮಕ್ಕಳು ಚೆನ್ನಾಗಿರೋದು ಪರವಾಗಿಲ್ಲ, ನನಗೆ ಕುಡಿಬೇಕು, ಮಜಾ ಮಾಡಬೇಕು, ಫ್ರೆಂಡ್ಸ್ಗಳ ಜೊತೆ ಸಾಯ್ತಾ ಇದ್ದಾರೆ ಅಂಥ ತಂದೆಗಳಿಗೆ ಹೋಲಿಸ್ತಾ ಇಲ್ಲ. ನಿಜವಾದಂತಹ ತಂದೆ ನೋಡಿ ಇಲ್ಲಿ ಬರ್ತಿದೆ, ಓದಪ್ಪ ಇನ್ನೊಂದ್ಸಲ ಓದಪ್ಪ, ಇದೇ ವಾಕ್ಯನ ಓದಪ್ಪ, ಇನ್ನೊಂದ್ಸಲ ಓದಪ್ಪ. ಅಷ್ಟು ಬೇಗ ಆಪೆ ಆಗೋಯ್ತು. ತಂದೆಯು ಹೌದಪ್ಪ, ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ತಂದೆಯಾದ ದೇವರು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕನಿಕರಿಸುತ್ತಾನೆ. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ತಂದೆಯಾದ ದೇವರು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನ ಕನಿಕರಿಸ್ತಾರೆ. ಆದರೆ ಒಬ್ಬ ತಂದೆ ನಿಜವಾದಂಥ ಒಳ್ಳೆ ತಂದೆ ಆದರೆ ತನ್ನ ಮಕ್ಕಳಿಗಾಗಿ ಶ್ರಮ ಪಡ್ತಾನೆ. ಮಾತಾಡಬೇಕು ತಂದೆ ಅಂದರೆ ಮಾತಾಡಿ. ಅವನು ಹೊರಗಡೆ ಹೋಗ್ಬಿಟ್ಟು ನಾಯಿ ದುಡ್ದು ಬರ್ತಾನೆ, ತನ್ನ ಮಕ್ಕಳನ್ನ ಪಾಲನೆ ಪೋಷಣೆ ಮಾಡಬೇಕು ಅಂತೇಳಿ. ಬಿಸಿಲಲ್ಲಿ ಗಾರೆ ಕೆಲಸ ಮಾಡ್ಬಿಟ್ಟು ಬರ್ತಾರೆ, ಬಿಸಿಲಲ್ಲಿ ಕೆಲಸ ಮಾಡಿಬಿಡ್ತಾರೆ, ಫ್ಯಾಕ್ಟ್ರಿ ಬೆಂಕಿ ಒಳಗಡೆ ಕೆಲಸ ಮಾಡಿ ಬರ್ತಾರೆ. ಹಲ್ಲೆಲೂಯಾ. ಕೇಳಿಸ್ಕೊಳ್ಳಿ ಚೆನ್ನಾಗಿ. ನಿಜವಾದಂಥ ತಂದೆ ತನ್ನ ಮಗುಗಾಗಿ ಶ್ರಮ ಪಡ್ತಾನೆ, ಆದರೆ ಅದಕ್ಕಿಂತಲೂ ಡಬ್ಬಲ್ ಟ್ರಿಬ್ಬಲ್ ಶ್ರಮ ನಮ್ಮ ಅಪ್ಪ ಪಡ್ತಾರೆ. ಆಮೇನ್ ಸುಶೀಲಮ್ಮ, ಆಮೇನ್. ಡಬ್ಬಲ್ ಟ್ರಿಬ್ಬಲ್ ಕಷ್ಟನ ನಮ್ಮ ಅಪ್ಪ ಪಡ್ತಾರೆ. ಒಬ್ಬ ತಂದೆ ತನ್ನ ಮಗುಗೋಸ್ಕರ, ಮಗುವಿನ ಆರೋಗ್ಯಕ್ಕೋಸ್ಕರ ಒದ್ದಾಡ್ತಾನೆ. ಅಯ್ಯೋ ನನ್ನ ಮಗುದ ಆರೋಗ್ಯ ಹಿಂಗಾಗೋಯ್ತು. ಕೆಲವೊಂದು ತಂದೆಂದಿದ್ದಾರೆ ಮಗು ಸತ್ತು ಬಿದ್ದರೂ ಕೂಡ ನೋಡೋಕೆ ಬರೋದಿಲ್ಲ, ಅಂಥವ್ರು ಇದ್ದಾರೆ. ಅಂಥ ತಂದೆಗೆ ಹೋಲಿಸ್ಬೇಡಿ. ನಿಜವಾದ ತಂದೆ ಮಗುವಿನ ಆರೋಗ್ಯಕ್ಕೋಸ್ಕರ ಒದ್ದಾಡ್ತಾನೆ. ಮಕ್ಕಳು ಎಜುಕೇಷನ್ ಹಾಳಾಗಬಾರ್ದು ಅಂತ ಒದ್ದಾಡ್ತಾರೆ. ತಾಯಿ ಮನೆಯಲ್ಲಿ ಕಷ್ಟಪಟ್ಟರೆ ತಂದೆ ಹೊರಗಡೆ ಕಷ್ಟಪಡ್ತಾನೆ. ಈಗ ತಾನೇ ಹೆಂಗಸರನ್ನ ನಾವು ಹೊರಗಡೆ ಕೆಲಸ ಕಳಿಸ್ತಾ ಇರೋದು. ತಪ್ಪು ತಿಳ್ಕೊಬೇಡಿ, ನಾನು ನಿಜವಾಗಿ ನನ್ನ ಹೆಂಡ್ತಿನ ಕೆಲಸ ಕಳಿಸಿಲ್ಲ, ಕಡು ಬಡತನದ ಟೈಮಲ್ಲಿ ಕೆಲಸ ಕಳಿಸಿಲ್ಲ. ಇವಳೊಂದ್ಸಲ ಹಠ ಮಾಡಿದ್ರು ನನ್ನ ಪ್ರೇಮ, ನಾನು ಫ್ಯಾಕ್ಟ್ರಿಗೆ ಹೋಗ್ತೀನಿ ಅಂತೇಳಿ ಪಾಠ ಕಲಿಸ್ಬೇಕು ಅಂದ್ರೆ ಆಯಿತು ಹೋಗು ಅಂತ ಹೇಳಿದೆ. 3 ದಿವಸಕ್ಕೆ ಇವಳಿಗೆ ಏನಾಯಿತು, ಒಂದು ವಾಚ್ ಫ್ಯಾಕ್ಟ್ರಿಗೆ ಹೋದ್ರೆ ಫುಲ್ಲು ಧೂಳು ಕೂರ್ತು, ಫುಲ್ಲು ಧೂಳು ಮೈ ಮೇಲೆಲ್ಲ. ನನ್ನ ಕೈ ಹೋಗೋಕ್ಕಾಗೋದಿಲ್ಲ ಕಂಡಿದ್ರು. ಅದಕ್ಕೆ ಹೇಳಿದೆ ಗಂಡಸು ಮಾಡ್ಬೇಕಾದ್ರೆ ಕೆಲಸ ಗಂಡಸು ಮಾಡಬೇಕು, ಹೆಂಗಸರು ಮಾಡ್ಬೇಕಾದ್ರೆ ಕೆಲಸ ಹೆಂಗಸರು ಮಾಡಬೇಕು. ಇವತ್ತು ಗಂಡಸಿನ ಬದಲು ಹೆಂಗಸ ಕೆಲಸಕ್ಕೆ ಹೋಗ್ತಾ ಇರೋಂಥ ಕಾರಣಕ್ಕೋಸ್ಕರನೇ ಸರ್ಕಾರ ಹೆಂಗಸಿಗೆ ಸಪೋರ್ಟ್ ಮಾಡ್ತಾ ಇದೆ. ಯಾಕೆ ಸಪೋರ್ಟ್ ಮಾಡ್ತಾ ಇದೆ ಗೊತ್ತಾ? ನೀನು ಏನಾದರೂ ಹೆಂಗಸು ಮುಂದೆ ನಿಗ್ರಾಡದೆ ಅವಳೊಂದು ಚಿಕ್ಕ ಕೇಸ್ ಕೊಟ್ಬಿಟ್ರೆ ನಿನ್ನ ಕತೆ ಮುಗೀತು. ಹಲೋ ಕೇಳಿಸ್ಕೊಳ್ಳಿ, ಅಲ್ಲ ಮಾತಾಡಬೇಕು. ಬಸ್ಸಲ್ಲಿ ಕೂತ್ಕೊಂಡಾಗಮ್ಮ ಒಬ್ಬ ಹುಡುಗಿ ನನಗೆ ಇವನು ಗಲಾಟೆ ಮಾಡ್ತಿದ್ದಾನೆ ಅಂತ ಹೇಳ್ಬಿಡ್ಲಿ, ನಿಮ್ಮನ್ನ ಹಿಡ್ಕೊಂಡು ಬೆಂಡೆತ್ಬಿಡ್ತಾರೆ. ಅದೇ ಒಬ್ಬ ಹುಡುಗ ಬಂದ್ಬಿಟ್ಟು ಈ ಹುಡುಗಿ ಗಲಾಟೆ ಮಾಡ್ತಾ ಇದ್ದಾರೆ, ನಿನಗೆ ನಾಚಿಕೆ ಆಗೋದಿಲ್ಲ ಮರ್ಯಾ, ನೀನು ಗಂಡಸ ಅಂತ ಕೇಳ್ತಾರೆ. ಅಂಥ ಕಾಲ ಇದು. ಹುಡುಗಿ ಕಂಪ್ಲೇಂಟ್ ಮಾಡ್ಬಿಟ್ರೆ ಹುಡುಗನಿಗೆ ವಾರ್ಡ್ ಬೆಂಟ ತಗೊಡ್ತಾರೆ. ಅದೇ ಒಬ್ಬ ಹುಡುಗ ಒಂದು ಹುಡುಗಿ ಗಲಾಟೆ ಮಾಡ್ತಾರೆ ಅಂತ ಹೇಳ್ಬಿಡ್ಲಿ, ಏಯ್ ಯಾಕೋ ಆ ಹುಡುಗಿ ಗಲಾಟೆ ಮಾಡ್ತಾ ಇದ್ದಾರೆ, ನಿನ್ನ ನಾಚಿಕೆ ಆಗೋದಿಲ್ಲ ಅನ್ನೋದು ಅವನಿಗೆ ಬೇಕಲ್ಲ, ಅದು ವಿವರಿಸೋಕ್ಕಾಗೋದಿಲ್ಲ. ಒಂದು ಹೆಣ್ಣು ಒಂದು ಚಿಕ್ಕದಾಗಿ ಕೇಸ್ ಕೊಟ್ಬಿಟ್ಟಿದ್ದಾರೆ, 14 ವರ್ಷ ಜೈಲು ಶಿಕ್ಷೆ ಅನುಭವಿಸ್ಬೇಕಾಗ್ತದೆ. ದರ್ಶನ್ ಅಂತಿರ್ತಕ್ಕಂಥ ದೊಡ್ಡ ವ್ಯಕ್ತಿಗಳಿಗೇನೆ ತಲೆ ದಿಂಬು ಕೊಡ್ದೇ ಆಟ ಆಡಿಸ್ತಿದ್ದಾರೆ. ನಿಜ ಅಲ್ಲ? ಅವ್ನು ಎಷ್ಟು ಒಳ್ಳೇದು ಮಾಡಿರ್ಬೋದು, ಎಷ್ಟು ಕೆಟ್ಟದ್ದು ಮಾಡಿರೋದು ಅದು ನಮ್ಗೆ ಬೇಡ. ಅಂಥ ದೊಡ್ಡ ವ್ಯಕ್ತಿಗಳಿಗೇನೆ ದಿಂಬು ಕೊಡಬಾರ್ದು, ಚಾಪೆ ಕೊಡಬಾರ್ದು ಅಂತೆಲ್ಲ ಸರ್ಕಾರದಿಂದ ಆರ್ಡ್ರ್ ಬಂದ್ಬಿಡ್ತು. ಅಂಥದ್ರಲ್ಲಿ ನೀನು ಜೈಲಿಗೆ ಹೋಗ್ಬಿಟ್ರೆ ನಮ್ಮ ಕತೆ ಏನು ಗೊತ್ತಾ? ಸೊಳ್ಳೆ ಕಡಿಯೋಂಥ ರೂಮು, ಹುಚ್ಚ ಉಯ್ಯೋಕೆ ಬಿಡೋದಿಲ್ಲ, ಗೋಡೆಗೆ ಹುಚ್ಚ ಉಯ್ಕೋಬೇಕು, ಅಲ್ಲಿ ಆ ಸ್ಮೆಲ್ಲಲ್ಲೇ ಮಲ್ಕೋಬೇಕು. ಸೊಳ್ಳೆ ಬಂದರೂ ಹಿಂಗೆ ಹೊಡ್ಕೋಬೇಕಷ್ಟೇ. ಇಷ್ಟೇ ಪರಿಸ್ಥಿತಿ ನಾಯಿ ಪಾಡಾಗ್ಬಿಡ್ತದೆ. ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇದ್ದೀನಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ನಿಮ್ಮ ಸಂಸಾರದಲ್ಲಿ ನೀವು ಸರಿಪಡಿಸ್ಕೊಂಡು ಹೋಗಲಿಲ್ಲ ಅಂದರೆ ಅದು ನಿಮಗೇನೇ ತಪ್ಪು. ಈಗ ನಾನು ಹೇಳ್ತಾ ಇದ್ದೀನಿ ಕೇಳಿ, ತಂದೆಗಳೇ ನಿಮ್ಮನ್ನು ಮಕ್ಕಳು ನೋಡ್ತಾ ಇರ್ತಾರೆ.
ನೀವು ಲೋಪರಾಗಿದ್ರೆ ನಿಮ್ಮ ಮಕ್ಕಳು ಲೋಪರಾಗ್ತಾರೆ ಆಗ್ತಾರೆ. ನೀವು ಒಳ್ಳೆಯವರಾದರೆ ನಿಮ್ಮ ಮಕ್ಕಳು ಒಳ್ಳೆಯವರಾಗ್ತಾರೆ. ಕೆಲಸ ಮಾಡಿರೋ ಸುಸ್ತಿಗೆ ನಾನು ಕುಡ್ಕೊಬಿಟ್ಟೆ ಕಣೆ ಅಂತ ಹೇಳ್ತಾರೆ. ರೀ, ನಾನು ಕುಡಿತಾ ಇದ್ದವನೇ. ಕುಡಿಯೋದಕ್ಕೊಂದು ನೆಪ ಇದೆ ಕಣ್ರಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕೆಲಸ ಮಾಡಿ ಸುಸ್ತಾಗ್ಬಿಟ್ಟೆ ಅಂದ್ರೆ ನೀವು ಕುಡಿದ್ಬಿಡ್ತೀಯ. ಹಾಗಿದ್ರೆ ಬರ್ತಡೇಗೆ ಯಾಕೆ ಎಣ್ಣೆ ಇಡ್ತಾರೆ? ಮಾತಾಡಿ ಜೋರಾಗಿ. ಬರ್ತಡೇಗೆ ಖುಷಿಗೆ ಎಣ್ಣೆ ಕುಡ್ದೆ. ಯಾಕಪ್ಪ ಎಣ್ಣೆ ಕುಡ್ದೆ? ಗಂಡು ಮಗು ಆಯಿತು. ಯಾಕೋ ಎಣ್ಣೆ ಕುಡ್ದೆ? ನಮ್ಮ ಅಪ್ಪ ಸತ್ತೋದ. ಈ ಕಡೆ ದುಃಖಕ್ಕೂ ಎಣ್ಣೆ, ಸುಖಕ್ಕೂ ಎಣ್ಣೆ ತರೋದು ನೆಪ ತಾನೇ. ಅದು ನೆಪ ತಾನೆ. ಮಾತಾಡಬೇಕು ಗಂಡಸರೇ, ಮಾತಾಡಿ. ನೀನು ಏನೋ ಹೇಳ್ಬಿಟ್ಟೆ ನನಗೆ, ಅದಕ್ಕೋಸ್ಕರ ಕುಡ್ಕೊಂಬಂದ್ಬಿಟ್ಟೆ. ಹಲೋ, ನೀನು ಏನೋ ಹೇಳ್ಬಿಟ್ಟೆ ಅದಕ್ಕೆ ಕುಡ್ಕೊಂಬಂದೆ. ಕುಡ್ಕೊಬಂದಷ್ಟು ಮನೆಯಲ್ಲಿ ಸಮಸ್ಯೆ ಜಾಸ್ತಿ ಆಗ್ತದೆ. ಪ್ರೈಸ್ ಲಾರ್ಡ್. ನಾವು ಮಾಡುವಂಥ ತಪ್ಪುಗಳು ನಮ್ಮ ಮಕ್ಕಳನ್ನ ಬಾಧಿಸ್ತದೆ. ತಂದೆ ಸಾಕ್ಷಿಯಾಗಿ ಬದುಕಿದ್ರೆ ಮಾತ್ರ ಮಕ್ಕಳು ಸಾಕ್ಷಿಯಾಗಿ ಬದುಕ್ತಾರೆ. ಮಗಳು ಓಡೋಗ್ಬಿಟ್ಲಲ್ಲ ಅಂತ ಓಡೋಗ್ಬಿಟ್ಲು ಅಂತ ಹೇಳ್ತಾರೆ. ಆಗ ಹಿಡ್ಕೊಂಡು ತಾಯಿ ಹೊಡಿತಾರೆ, ನೀನು ಇದೇನೇ ಬುದ್ಧಿ ಕಲಿಸಿದ್ದಳಿ. ಅಪ್ಪ ನೆಟ್ಟಿಗಿದ್ರೆ, ಅವ್ವ ನೆಟ್ಟಿಗಿದ್ರೆ ಮಗಳು ಯಾಕೆ ಓಡೋಗ್ಬೇಕು? ಒಂದು ಹೇಳ್ತೀನಿ, ತಾಯಿ ಮೇಲೆ ಹಿಡ್ಕೊಂಡು ಹೇಳ್ಬಿಡೋದಲ್ಲ. ಮೊದಲು ಮನೆದು ಮೇಟಿ ಗಂಡ ಅವನು ನೆಟ್ಟಿಗಿದ್ರೆ ಮಾತ್ರ. ಇಲ್ಲ, ತಂದೆ ತಾಯಿಗಳ ಪ್ರೀತಿನ ಮಕ್ಕಳ ಪ್ರೀತಿನ ಕಳ್ಕೊಳ್ತಾರೆ. ಕಳ್ಕೊಳ್ಳೋದು ಈಗ ಗೊತ್ತಾಗೋದಿಲ್ಲ, ವಯಸ್ಸಾದ ಮೇಲೆ ಕಾಯಿಲೆ ಬಿದ್ದಾಗ ಗೊತ್ತಾಗ್ತದೆ. ಯಾಕಂತ ಅವ್ರ ಕಣ್ಣೀರು ಕಾಯಿಲೆ ರೂಪ ಬರ್ತದೆ. ಮಕ್ಕಳ ಗಲಾಟೆ ಮಾಡ್ಬಿಡತ್ತಾಳೆ ಅಲ್ಲಲ್ಲಿ. ಅವರ ಕಣ್ಣೀರು ವಯಸ್ಸಾದ ಮೇಲೆ ಬಾಧಿಸ್ತದೆ. ನೀನು ಇವತ್ತು ಡಾನ್ ಆಗಿರ್ಬೋದು, ರೌಡಿ ಆಗಿರ್ಬೋದು, ಪಕ್ಕದ ಮನೆ ಜಗಳ ಆಡ್ಕೊಂಡು ಹೋಗು, ಬೀಳ್ತೀವಿ. ಆಗ ನಿಮ್ಮ ಹೆಂಡತಿ ಮಕ್ಕಳ ಮೇಲೆ ಪೌರಸ ತೋರಿಸೋದಲ್ಲ, ನಾವು ಪೌರಸ ತೋರಿಸ್ಬೇಕು ಪಕ್ಕದಲ್ಲಿ ದೊಡ್ಡ ರೌಡಿ ಮೇಲೆ. ಪಕ್ಕದ ಮನೆಯವ್ರ ಮೇಲೂ ಅಲ್ಲ, ಊರು ರೌಡಿ ಹತ್ರ ಅವ್ರ ಹತ್ರ ಹೋಗಿ ರೌಡಿ ಹತ್ರ ತೋರಿಸು. ಯಾಕೆ? ಆಗ ಎಂಡ ಕುಡಿದು ಯಾಕೆ ಇಳಿದೋಗ್ಬಿಡ್ತದೆ? ಆವಾಗ ಎಂಡ ಕುಡಿದು ಯಾಕೆ ಇಳಿದೋಗ್ತದೆ? ನಿನ್ನ ರೌಡಿ ಸಮ ತೋರಿಸ್ತೀಯಾ? ಊರಲ್ಲಿದ್ದ ನೋಡು, ದೊಡ್ಡ ರೌಡಿ ಇದ್ದಾಳೆ, ಅವನ ಹತ್ರ ಹೋಗಿ ಜಗಳ ನೋಡೋಣ ಮೀಟ್ರ್ ಇದ್ರೆ. ಅದು ಮಾಡೋದಿಲ್ಲ. ಪಾಪ ಹೆಂಡತಿ ಬಲ ಇರೋಳು, ಮಕ್ಕಳು ಬಲ ಹೇಳೋಳು, ಅದಕ್ಕೆ ಕಿರ್ಚೋದು. ಅದು ಲಾಸ್ಟ್ ಆಗುತ್ತೆ, ಅನ್ನ ಕೊಡೋದಕ್ಕೆ ಕಿರ್ಚೋದಾಗ್ತದೆ. ಇವತ್ತು ಅಂತ ಹೇಳ್ದವನು ಅದು ಅವ್ವ ಅನ್ನ ಕೊಡವ ತಿಳಿಸೋ ಮಟ್ಟಿಗೆ ಆಗ್ತದೆ. ಇದು ದೇವ್ರ ವಾಕ್ಯ. ತಂದೆ ಮಕ್ಕಳನ್ನು ಕನಕರಿಸಿದಾಗೆ ದೇವರು ತನ್ನ ಮೇಲೆ ಭಕ್ತಿ ಇರೋರನ್ನ ಕನಕರಿಸ್ತಾರೆ. ನೀವು ಭಕ್ತಿಲಿ ಇದ್ದರೆ ಮಾತ್ರ ದೇವ್ರ ಕನಿಕರ. ನೀವು ಭಕ್ತಿಲಿಲ್ಲ ಅಂದರೆ ದೇವ್ರ ಕನಿಕರ ತೋರಿಸೋದಿಲ್ಲ. ಅಲ್ಲಲ್ಲಿಯ ಹಾಗೆ ತಂದೆಗಳೇ, ನೀವು ನಿಮ್ಮ ಮಕ್ಕಳಿಗೆ ಸಾಕ್ಷಿಯಾಗಿರಿ. ದೇವರು ನಮಗೆ ಸಾಕ್ಷಿಯಾಗಿದ್ದಾರೆ, ನಾವು ಮಕ್ಕಳಿಗೆ ಸಾಕ್ಷಿಯಾಗಿರಬೇಕು. ದೇವರು ನಂಬಿಗಸ್ತ ದೇವರು, ಸತ್ಯವಂತ ದೇವರು, ನೀತಿವಂತ ದೇವರು, ಮನಮರ್ಗ ದೇವರು, ಕರುಣೆ ತೋರಿಸೋ ದೇವರು. ಆದರೆ ಪ್ರಾರ್ಥನೆ ಮಾಡಬೇಕು, ಬದಲಾಗಬೇಕು. ನಾಲ್ಕನೇದಾಗಿ ನೆಕ್ಸ್ಟ್, ಇವತ್ತು ನನಗೆ ನಿಜವಾಗ ಒಂದು ಹೇಳ್ತೀನಿ. ಇವತ್ತು ಗಂಡಸರಲ್ಲಿ ಎಷ್ಟು ಜನ ಕುಡ್ಕರಿದ್ದೀರೋ ಗೊತ್ತಿಲ್ಲ, ಎಷ್ಟು ಜನ ಮನೆಯಲ್ಲಿ ರೌಡಿಸಮ್ ಮಾಡ್ತಿದ್ದೀರೋ ಗೊತ್ತಿಲ್ಲ. ಇವತ್ತು ನೀವು ಬರ್ತಿರೋದು ನನಗೆ ಗೊತ್ತೇ ಇಲ್ಲ. ಆದರೂ ನಿನ್ನೆ ವಾಕ್ಯ ತಗೊಬಂದಿದ್ದಂದರೆ ದೇವರೇ ಮಾತಾಡಿಸ್ತಿರೋದು ಬದಲಾಗಿ, ಇದರ ಮೇಲೆ ಮಾತಾಡೋದಿಲ್ಲ. ಆಯಿತಾ? ನೆಕ್ಸ್ಟ್, ಹುಟ್ಟಿಸಿರೋಂಥ ತಂದೆಗೇ ತನ್ನ ಮಕ್ಕಳಿಗೆ ಲಾಯರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು ಅಂತ ಆಸೆ ಇದ್ದರೆ ಸೃಷ್ಟಿ ಮಾಡೋ ದೇವರು ಅದಕ್ಕಿಂತಲೂ ಕೊಡೋದಿಲ್ವಾ? ಪ್ರಾರ್ಥನೆ ಮಾಡಿ. ನೆಕ್ಸ್ಟ್ ಕೊನೆಯ ವಾಕ್ಯ ಯಾಕೋಬ 1:13-14-15 ಓದು ಮಗಳೇ. ಯಾಕೋಬ ಇಲ್ಲೇ ನೋಡು, ಇಲ್ಲೇ ನೋಡು. ಯಾಕೋಬ 1:14-15. ಯಾಕೋಬ 1:13-14-15. ಯಾಕೋಬ ಬೇಗ ಬೇಗ ಬೇಗ. ಇಲ್ಲ, ಒಂದು 2 ವಾಕ್ಯ ಇದೆ. ಕೊನೆ ವಾಕ್ಯ ಬಿಟ್ಟು ಒಂದು 2 ವಾಕ್ಯ ಇದೆ. ಬೇಗ ಬೇಗ. 1:13-14-15 ಸಿಗ್ತಾ? ಯಾವನಾದರೂ ಇಲ್ಲಿರೋರಿಗೆ ಯಾವನಾದರೂ ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ದೇವರು ಕೆಟ್ಟದ್ದಕ್ಕೇನು ಸಂಬಂಧಪಟ್ಟವನಲ್ಲ. ಆತನು ಯಾರನ್ನು ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರುಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಹೊಸದಾಗಿ ಪಾಪವನ್ನು ಏರುತ್ತದೆ. ಪಾಪವು ತುಂಬಾ ಬೆಳೆದು ಮರಣವನ್ನು ಹಡೆಯುತ್ತದೆ. ಪಾಪ ಏನು ಮಾಡ್ತದೆ? ಮರಣನ ಹಿಡಿತದಂತೆ. ಹಾಗಾದ್ರೆ ನೀವು ಒಂದೊಂದೇ ನರಗಳು ಸಾಯ್ತಾ ಬರ್ತದೆ.
ಹೆಂಗ ಅರ್ಥ ಆಯ್ತು? ಪಾಪದ ಸಂಬಳ ಮರಣ. ಹೆಂಗ್ ಮರಣ ಆಗ್ತದೆ? ಒಂದೇ ಸಲ ಮರಣ ಆಗೋದಿಲ್ಲ. ಫಸ್ಟ್ ಇದೊಂದು ನರ ಮರಣ ಆಗ್ತದೆ, ಸಾಯ್ತದೆ. ಅಲ್ಲಿಂದ ಕೈ ಕಾಲದ ನರಗಳೆಲ್ಲ ಸತ್ತು ಹಿಂಗೇ ಆಗ ಸ್ಟಾರ್ಟ್ ಆಗ್ತದೆ. ನೋಡಿದ್ದೀರಾ? ನಿಜ ಅಲ್ವಾ? ನಿಜವಾಗಿ ಅರ್ಥ ಮಾಡ್ಕೊಳ್ಳಿ. ವೈಬ್ರೇಷನ್ ಸ್ಟಾರ್ಟ್ ಆಗ್ತದೆ, ಆಗ ನರ ಸಾಯ್ತಾ ಇದೆ ಅಂತ ಅರ್ಥ. ಅದಕ್ಕೆ ಹೇಳೋದು ನರ ಸತ್ತವನು ಅಂತ. ಅಲೆಲಿಯ ಏನಂತ ಹೇಳೋದು? ಹ್ಞೂ, ಅದಕ್ಕೇನೆ ಅಲೆಲಿಯ. ನೋಡಿ, ದೇವ್ರ ವಾಕ್ಯದಲ್ಲಿ ಬರ್ತದೆ, ದೇವರಿಂದ ಪಾಪ ಮಾಡುವಾಗ ದೇವರಿಂದ ಆಯಿತು ಅಂತ ಹೇಳೋಕೋಬೇಡಿ. ಮಾಡೋದೆಲ್ಲ ಮಾಡಿಬಿಟ್ಟು ದೇವರೇ ನೀನು ನನ್ನ ನೋಡಬೇಕಾಗಿತ್ತು, ನನ್ನ ಬದಲಾಯಿಸಬೇಕಾಗಿತ್ತು. ದೇವರು ಬಂದು ಬದಲಾಯಿಸೋದಾದರೆ ಅವತ್ತು ಆದಮ ಅವನಿಗೇನೆ ಅಣ್ಣನ ಬಿಟ್ಟು ಹೋಗ್ತಿರಲಿಲ್ಲ. ಅವ್ರಿಗೂ ಆಯ್ಕೆ ಕೊಟ್ಟಿದ್ರು, ನೀನು ಪಾಪನಾದರೂ ಮಾಡು, ಪುಣ್ಯನಾದರೂ ಮಾಡು. ಪಾಪ ಮಾಡಿದ್ರೆ ನೀನು ನರಕಕ್ಕೆ ಹೋಗ್ತೀಯ, ಪುಣ್ಯ ಮಾಡೋದು ಸ್ವರ್ಗಕ್ಕೆ ಬರ್ತೀಯ ಅಂತಲೇ ಮಾಡಿದ್ರು. ನಿಜ ಅಲ್ವಾ? ಅಂಥದ್ರಲ್ಲಿ ನಿಮ್ಮನ್ನು ಯಾರನ್ನೂ ಕೈ ಹಿಡಿದು ಬದಲಾವಣೆ ಮಾಡೋದಿಲ್ಲ. ಇವತ್ತು ನೀನು ವ್ಯಭಿಚಾರಕ್ಕೆ ಹೋಗ್ಬೋದು, ಇವತ್ತು ನೀನು ಅನ್ಯಾಯಕ್ಕೆ ಹೋಗ್ಬೋದು, ಇವತ್ತು ನೀನು ಅಕ್ರಮಕ್ಕೆ ಹೋಗ್ಬೋದು, ನಿನ್ನ ದೇವ್ರು ತಡೆಯೋದಿಲ್ಲ. ನೀನು ಇವತ್ತು ಒಳ್ಳೇದು ಆಗ್ಬೋದು. ಒಳ್ಳೇದಾದರೆ ನಿನಗೆ ಆಶೀರ್ವಾದ. ಅಲ್ಲಲ್ವಿಯ? ಹಾಗಾದರೆ 2ನೇ ಪೇತ್ರ 3:9. 2ನೇ ಪೇತ್ರ 3:9. ಇದು ಏನಪ್ಪ ಆಗಾಗಲೂ ಆಗೋಗ್ತಾ ಇರ್ತದೆ. 2ನೇ ಪೇತ್ರ 3:9. ಪೇತ್ರ 3:9ರಲ್ಲಿ ಬರ್ತದೆ, ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳೋ ಪ್ರಕಾರ ದೇವರು ತಡ ಮಾಡುವವನಲ್ಲ. ಸುಮಾರು ಜನಕ್ಕೆ ಅದ್ಭುತನೇ ಆಗ್ತಾ ಇಲ್ಲ. ಜನ ತಿಳ್ಕೊಳ್ತಿದ್ದಾರೆ ಯಾಕೆ ದೇವರು ತಡ ಮಾಡ್ತಿದ್ದಾರೆ ಅಂತೇಳಿ. ದೇವರು ತಡ ಮಾಡೋವನಲ್ಲ. ಆದರೆ ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿ ಉಳ್ಳವನಾಗಿದ್ದಾನೆ. ಅಂದರೆ ಇವತ್ತು ಬೇಗ ಅದ್ಭುತ ಆಗ್ಬಿಟ್ರೆ ಬೇಗ ಚರ್ಚೆನ ಬಿಟ್ಟು ಓಡೋಗ್ಬಿಡ್ತಾರೆ. ಇವತ್ತು ಅದ್ಭುತ ಬೇಗ ಆಗಿರೋಲ್ಲ, ಓಡೋಗಿದ್ದಾರೆ. ಸಹನ ಸತ್ತೋಗಬೇಕಾಗಿದ್ದ ಮಗುನ ಪ್ರಾರ್ಥನೆ ಮಾಡಿದ್ಮೇಲೆ ಅವ್ರು ಸಿಕ್ತು. ಇವತ್ತು ಇದ್ದಾರಾ? ಬಿಟ್ಟು ನಡೆದವರು. ಹಾಗೇನೆ ಬಂದೂರಲ್ಲಿ ಮಗು ತೀರೋಗಿ ತಂದವರು ಮಧ್ಯರಾತ್ರಿ ಪ್ರಾರ್ಥನೆ ಮಾಡಿ ಸಕ್ಸಸ್ ಆಯಿತು. ಇವತ್ತು ನಮ್ಮನ್ನು ನೆನಪೇ ಇಲ್ಲ. ಅಲ್ಲಲ್ಲಿ ಯಾವನೋ ಪಾಸ್ಟ್ರು ಬಂದ ಹೋಗ್ಬಿಟ್ರು. ಇವತ್ತು ಆ ಪಾಸ್ಟ್ರೂ ಇಲ್ಲ, ನಮ್ಮ ಸಭೆನೂ ಇಲ್ಲ. ಅಲ್ಲಲ್ಲಿಯ ನಾನು ಅವತ್ತು ಹೇಳಿದ್ದೀನಿ, ಯಾರ್ದು ಹೆಸರು ಹೇಳಬೇಡಿ ಮತ್ತು ಹಿಂಗೆ ಚುಚ್ಚಿಸಿ ಹೇಳೋಕ್ಕೋಗ್ಬೇಡಿ. ಯಾಕತ್ತಾ? ಅದು ಮಾಡಿದವ್ರಿಗೆ ಚುಚ್ಕೊಳ್ಳಿ. ನಾವು ಹೆಸರು ಹೇಳಿ ಚುಚ್ಚೋದು ಬೇಕಾಗಿಲ್ಲ. ಇವತ್ತು ನಮ್ಮ ಸಭೆನ ಬಿಟ್ಟೋದ್ರು. ಇವತ್ತು ಅಲ್ಲೂ ಪಾಸ್ಟರ್ ಅಲ್ಲ, ಇಲ್ಲೂ ಪಾಸ್ಟರ್ ಅದನ್ನು ಯಾವುದೋ ಒಂದು ಪಾಸ್ಟರ್ ಹೋಗ್ತಾರೆ. ಅದಕ್ಕೆ ಹೇಳೋದು ಬದಲಿ ವ್ಯವಸ್ಥೆ ಅಂತೇಳಿ. ಇವನಲ್ಲದ್ರೆ ನಾನು ಇನ್ನೊಬ್ಬರಾದ್ರೂ ಮಾಡ್ಕೊಳ್ತೀನಿ ಅಂತೇಳಿ. ಹೇಗೆ ಒಂದು ಹೆಂಡ್ತಿ ಹೇಳಿದ್ರಂತೆ, ನನ್ನ ಗಂಡ ಸತ್ತೋದ್ರೆ ನನ್ನ ಪಕ್ಕದಲ್ಲಿ ಒಬ್ಬ ಮಿಂಡ ಇದ್ದಾನೆ ಅಂತೇಳಿ. ಅದಕ್ಕೆ ಅಡ್ಜಸ್ಟ್ಮೆಂಟ್ ಅಂತ ಹೇಳೋದು. ಆ ಮಿಂಡನ್ನು ಇಟ್ಕೊಳ್ಳೋದಕ್ಕೆ ಏನು ಹೇಳೋದು? ಅಡ್ಜಸ್ಟ್ಮೆಂಟ್ ಅಂತ. ಹಂಗೇನೆ ಈ ಪಾಸ್ಟರ್ ಇಲ್ಲದ್ರೆ ಇನ್ನೊಬ್ಬ ಪಾಸ್ಟರ್ ಹತ್ರ ಹೋಗ್ತೀನಿ ಅದು ಮಿಂಡ್ರ ಹತ್ರ ಹೋದಂಗೆ. ಅದು ಗಂಡರ ಜೊತೆ ಇಲ್ಲದಂಗೆ. ನಿಜವಾದ ಪಾಸ್ಟ್ರೇ ಪಾಸ್ಟ್ರು. ನಿಮ್ಮನ್ನು ಆದಿ ಸಭೆಯಲ್ಲಿ ಬೆಳೆಸಿರ್ತಕ್ಕಂಥ ಪಾಸ್ಟ್ರೇ ಪಾಸ್ಟ್ರು. ನೀನು ಯಾವುದೇ ಪಾಸ್ಟರ್ ಹತ್ರ ಹೋದ್ರೂ ಒಂದು ಮಿಂಡ್ರ ಇಟ್ಕೊಂಡಾಗೆ. ಇದು ಹೇಳಿದ್ರೆ ಬೇಜಾರಾಗುತ್ತೆ. ಅಲ್ಲಲ್ಲಿ ಹೇಳಿದ್ರೆ ಬೇಜಾರಾಗುತ್ತೆ. ಸತ್ಯ ಇದು. ಸತೀಶ್ ಕುಮಾರ್ ಪಾಸ್ಟರ್ ಹೇಳ್ದಾಗ ನಡೀತದೆ. ನಾವು ಹೇಳ್ಬಿಟ್ರೆ ನಮಗೆಲ್ಲರೂ ಬೈತಾರೆ, ನೀನು ಯಾಕೆ ಹಂಗೆ ವಾಕ್ಯ ಕೊಟ್ಟೆ ಅಂತೇಳಿ. ಸತೀಶ್ ಕುಮಾರ್ ಪಾಸ್ಟರ್ ಹೆಂಗೆ ವಾಕ್ಯ ಕೊಡಲಿ, ಕಿವಿ ಕೊಟ್ಕೊಂಡು ಕೇಳ್ತಾರೆ. ನಿಜ, ನಾನು ಕೊಟ್ಟರೆ ಇರೋದ, ನೀನು ಯಾಕೆ ಹಂಗೆ ವಾಕ್ಯ ಕೊಟ್ಟರೆ ಹೇಳ್ತಾರೆ. ಇರಲಿ, ಜಾಸ್ತಿ ಮಾತಾಡೋದು ಬೇಡ, ಟೈಮ್ ಆಗೋಯ್ತು. ಅಲ್ಲಲ್ಲಿಯ ಕೇಳಿ 1ನೇ ಪೇತ್ರ 3:9 ಬರ್ತದೆ, ಎಲ್ಲರೂ ತನ್ನ ಕಡೆ ತಿರುಗಿಕೊಳ್ಳಬೇಕೆಂದು ಸ್ವಲ್ಪ ತಡ ಮಾಡ್ತಾರೆ ದೇವರು. ಅದ್ಭುತ ಆಗಲಿ. ತಡ ಮಾಡೋದು ಯಾಕೋತಾ? ದೇವ್ರ ಕಡೆ ತಿರ್ಕೊಳ್ಳಿ ಅಂತೇಳಿ. ನೀವು ಇನ್ನೂ ದೇವ್ರ ಕಡೆ ತಿರ್ಕೊಳ್ಳಿಲ್ಲ ಅಂದರೆ ನಿಮ್ಮ ನಾಶಕ್ಕೆ ನೀವೇ ಕಾರಣ. ಆಯಿತಾ? ಸಿಗ್ತೇನೋ? ಏಷಾಯ 30:18 ಓದಪ್ಪ ಬೇಗ. ಏಷಾಯ 30:18 ಬೇಗ. ಏಷಾಯ 30:18 ಬೇಗ ಆಗೋಯ್ತು. ಏಷಾಯ 30:18 ಮಾತಾಡಬೇಡಿ ಯಾರು. ದೇವ್ರು ಏನು ಮಾಡ್ತಾರೆ ನೋಡಿ, ಏಷಾಯ 30:18ರಲ್ಲಿ ಎಲ್ಲ ಕೇಳಿಸ್ಕೊಳ್ಳಿ. ಈಗ ಕೊನೆಯ ವಾಕ್ಯ. ಹೀಗಿರಲು ತಂದೆಯ ದೇವರು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು. ತಂದೆ ದೇವರು ನಿಮಗೆ ಕೃಪೆ ತೋರಿಸ್ಬೇಕಂತ ಕಾಯ್ತಾ ಇದ್ದಾರೆ. ನೀವು ಇನ್ನೂ ಕುಡ್ಕೊಂಡು ಪಡ್ಕೊಂಡಿದ್ರೆ ಕೃಪೆ ಹೆಂಗೆ ತೋರ್ಸೋಕ್ಕಾಯ್ತದೆ? ನೆಕ್ಸ್ಟ್ ಓದಿ. ನಿಮ್ಮನ್ನು ಕರುಣಿಸಬೇಕೆಂದು ಉನ್ನತವಾಗಿ ಕಾಣಿಸಿಕೊಳ್ಳುವನು. ನಿಮ್ಮನ್ನು ಕರುಣಿಸಬೇಕು ಅಂತ ದೇವರು ಹೆಂಗೆಂಗೋ ಕಾಣಿಸ್ಕೊಳ್ತಾ ಇದ್ದಾರೆ. ವಾಕ್ಯದ ಮೂಲಕ ಕಾಣಿಸ್ಕೊಳ್ತಿದ್ದಾರೆ. ಹಿಂಗೆ ಮಾಡಬೇಡಿ ಅಂತ ಕಾಣಿಸ್ಕೊಳ್ತಾರೆ. ಆದರೂ ನೀವು ಬದಲಾಗಿಲ್ಲ ಅಂತ ದೇವ್ರು ಏನು ಮಾಡೋಕ್ಕಾಗ್ತದೆ? ತಂದೆಯ ದೇವರು ನ್ಯಾಯ ಸ್ವರೂಪನಾದ ದೇವರು. ತಂದೆಯ ದೇವರು ನ್ಯಾಯ ಸ್ವರೂಪನಾದ ದೇವರು. ಯಾರಿಗೂ ಕೂಡ ಮುಖದಾಕ್ಷಿಣ್ಯ ಮಾಡೋದಿಲ್ಲ ಪ್ರಿಯರೇ. ಅವರು ನ್ಯಾಯ ತೋರಿಸ್ತಾರೆ. ಅಯ್ಯೋ ಅಭಿ 10,000 ರೂಪಾಯಿ ಕೊಟ್ಬಿಟ್ಟೋದು ಅಭಿನ ಕರುಣೆ ತೋರಿಸೋದಿಲ್ಲ. ಚಂದ್ರಶೇಖರ ಬಂದು ವಾಕ್ಯ ಕೊಟ್ಟೋದು ನನ್ನ ಕರುಣೆ ತೋರಿಸೋದಿಲ್ಲ. ತಪ್ಪು ಮಾಡಿದವ್ರಿಗೆಲ್ಲ ಶಿಕ್ಷೆನೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ದಿ ಅಂತಂದರೆ ದೇವರು ಅಲ್ಲಿ ಎಂತ ಬರ್ದಿದ್ದಾರೆ, ಭಾಳ ಚೆನ್ನಾಗಿ ಬರ್ದೆ ನೋಡಿ. ಇಲ್ಲಿ ದೇವರು ಕೃಪೆ ತೋರಿಸ್ಬೇಕಂತ ಕಾಯ್ತಾ ಕೂತಿದಾರಂತೆ.
ಮಂಜಮ್ಮನ ಮೇಲೆ ಕೃಪೆ ತೋರಿಸ್ಬೇಕು ದೇವರು ಕಾಯ್ತಾ ಇದ್ದಾರೆ. ಆದರೆ ಮಂಜಮ್ಮ ಬದಲಾಗಿ ಬಂದರೆ ಮಾತ್ರ ದೇವರು ಕೃಪೆ ತೋರಿಸೋದು. ಅಲ್ಲಿ 2ನೇ ವಾಕ್ಯದಲ್ಲಿ ಬರ್ತದೆ, ನಿಮ್ಮನ್ನು ಕರುಣಿಸಬೇಕೆಂದು ಉನ್ನತವಾಗಿ ಕಾಣಿಸ್ಕೊಳ್ತಾರಂತೆ. ಹಾಗಾದರೆ ಪ್ರಿಯರೇ, ನಾನು ನಿಮ್ಗೆ ಹೇಳ್ತಾ ಇರೋದು ಒಂದೇ ಒಂದು ಮಾತು, ದೇವರ ರಾಜ್ಯಕ್ಕೋಸ್ಕರ ಬರುವಾಗ ದಯವಿಟ್ಟು ನಾವು ಬದಲಾಗೋಣ. ಹಲ್ಲೆಲೂಯಾ. ಅಲ್ಲಿಂದ ಇನ್ನೊಂದು ಯೆಶಾಯ 30:18 ಏನು ಬರೆದಿದ್ದಾರೆ, ನಿಮಗೆ ಕೃಪೆ ತೋರಿಸೋಕೆ ದೇವರು ಕಾಯ್ತಾ ಇದ್ದಾರೆ ಪ್ರಿಯರೇ. ಹಲೋ, ದೇವರು ಕಾಯ್ತಾ ಇದ್ದಾರೆ. ದಮ್ಮ ಹೇಳ್ತೀನಿ, ಇವತ್ತಿಂದ ಬದಲಾಗಿ. ನಿಮಗೆ ಆಶೀರ್ವಾದ ತಡೆಗೆ ನೀವೇ ಕಾರಣ, ನಾನೇ ಕಾರಣ. ನೀವೇ ಕಾರಣ, ನಾನೇ ಕಾರಣ. ಆಶೀರ್ವಾದ ತಡೆಯೋಕೆ ನಿಜ ಅಲ್ವಾ? ನನ್ನ ಆಶೀರ್ವಾದಕ್ಕೆ ತಡೆ ನಾನೇ ಪ್ರಿಯರೇ. ಲೇಟಾಗಿ ಬಂದರೆ ಆಶೀರ್ವಾದ ಇಲ್ಲ. ಅಲ್ಲಿ ನಾನು ಓಪನ್ ಆಗಿ ಹೇಳ್ತೀನಿ, ಲೇಟಾಗಿ ಬಂದರೆ ಆಶೀರ್ವಾದ ಇಲ್ಲ. ಸುಮ್ಮನೆ ಬಂದು ಹೋದಂಗೆ ಮನೆಯಲ್ಲಿ ಜಗಳಾಡ್ಕೊ ಬಂದರೆ ಆಶೀರ್ವಾದ ಇಲ್ಲ. ಇನ್ನೂ ಹೋಗ್ಬಿಟ್ಟು ನಾವು ಕುಡ್ಕೊಂಡು ಪಡ್ಕೊಂಡು ಕಾಲ ಕಳೀತಿದ್ರೆ ಆಶೀರ್ವಾದ ಇಲ್ಲ. ಮನೆಗೆ ಹೋಗಿ ಜಗಳಾಡ್ತಿದ್ರೆ ಆಶೀರ್ವಾದ ಇಲ್ಲ. ನಮ್ಮನ್ನು ನಾವು ಬದಲಾವಣೆ ಮಾಡ್ಕೊಳ್ಳೋಣ. ರಾಜಮಂಟಿ ನಿನ್ನೆ ರಾತ್ರಿ ನಾನು ವಾಕ್ಯ ಕೊಟ್ಟೆ ನೋಡಿ, ಅದೇ ವಾಕ್ಯ ಇವತ್ತು ಬೆಳಿಗ್ಗೆ ಚರ್ಚೆಲಿ ಕೊಟ್ಟಿರೋದು ಗೊತ್ತಾ? ನಂಬ್ತೀರಾ? ಏನು ಆ ಪಾಸ್ಟ್ರಿಗೆ ನಾನು ಹೇಳಿದ್ನಾ? ಸಸಿರೇಖ ಅದೇ ಮಾತಾಡ್ತಾಯಿದ್ರು, ಅಂಕಲ್ ನಿನ್ನೆ ರಾತ್ರಿ ಕೊಟ್ಟ ವಾಕ್ಯ ಪೂರ್ತಿಗೆ ಬರ್ತಾ ಇದೆಯಲ್ಲ ಅಂತೇಳಿ. ಇನ್ನು ಆ ಪಾಸ್ಟ್ರಿಗೆ ನಾನು ವಾಕ್ಯ ಕೊಟ್ಟಿದ್ದೀನ? ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ವಾಕ್ಯದ ಮೂಲಕ ನಾವು ಹೇಳುವಾಗ ನಿಮಗೆ ನೋವಾಗ್ಬೋದು. ಅಹಂಕಾರದಲ್ಲಿ ತಿರುಗಿ ಹೋಗಬೇಡಿ, ಲೇಟ್ ಆಗ್ತದೆ ಅಂತ ಹೇಳಬೇಡಿ. ನೀನು ಎಷ್ಟು ಗಂಟೆ ಬಂದೆ ಅದನ್ನೇ ಲೆಕ್ಕ ಹಾಕು. ನಾನು ಈಗಲೂ ಹೇಳ್ತಾ ಇದ್ದೀನಿ, ಕರೆಕ್ಟ್ 11 ಗಂಟೆ ಬನ್ನಿ, 12:30 ಗಂಟೆ ತಿರ್ಸ್ತೀನಿ. ದೇವರು ನಿಮ್ಮನ್ನು ಕೃಪೆ ತೋರಿಸ್ಬೇಕು ಅಂತ ಕಾಯ್ತಾ ಇದ್ದಾರೆ. ಹಾಗಾದರೆ ನಾವು ದೇವರ ಕರುಣೆ ನಮ್ಮನ್ನು ನಡೆಸ್ತಾ ಇದ್ದಾರೆ. ಪ್ರಲಾಪಗಳು 3:22-23 ಬರೆದಿದೆ, ನಾನು ಉಳಿದಿರುವುದು ದೇವರ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು. ದೇವರು ಕೃಪಾವರಗಳು ನಿಂತು ಹೋಗಬಾರ್ದಾ? ನೀನು ದೇವರ ಕರುಣೆನ ಹೊಂದ್ಕೋ. ಹಲ್ಲೆಲೂಯಾ. ಒಂದು ಪ್ರಲಾಪಗಳು 3:22 ಇನ್ನೊಂದ್ಸಲ ಓದ್ಬಿಡಿಯಪ್ಪ. ನಾವು ಉಳಿದಿರುವುದು ದೇವರ ಕರುಣೆಯೇ. ಎಲ್ಲರೂ ಹೇಳಿ, ನಾನು ಉಳಿದಿರುವುದು ದೇವರ ಕರುಣೆಯೇ. ಎಲ್ಲ ಹೇಳಿ. ಕೆಲಸ ಇಲ್ಲ ಹೇಳಿದ್ರೆ ಗಂಡು ಹತ್ರ ಮಾತಾಡಬೇಕು. ನಾನು ಉಳಿದಿರೋದು ದೇವರ ಕರುಣೆ. ನೆಕ್ಸ್ಟ್ ಓದಿ. ಆತನ ಕೃಪಾವರಗಳು ನಿಂತು ಹೋಗವು. ನನ್ನ ಕುಟುಂಬದ ಮೇಲೆ ಆತನ ಕೃಪಾವರಗಳು ನಿಂತು ಹೋಗೋದಿಲ್ಲ. ಹೇಳಿ, ನನ್ನ ಕುಟುಂಬದ ಮೇಲೆ ಆತನ ಕೃಪಾವರಗಳು ನಿಂತು ಹೋಗೋದಿಲ್ಲ. ದಿನದಿನವೂ ಹೊಸ ಹೊಸದಾಗಿ ಒದಗುತ್ತವೆ. ನಾನು ಪ್ರಾರ್ಥನೆಯಲ್ಲಿ ಹೆಚ್ಚಾಗಿದ್ರೆ, ವಾಕ್ಯ ಪ್ರಕಾರ ನಡೆದ್ರೆ, ದಿನದಿಂದ ದಿನಕ್ಕೆ ಹೊಸ ಕೃಪೆಯನ್ನ ನನ್ನ ದೇವರಾದ ಯೇಸು ಕ್ರಿಸ್ತನು ಕೊಡಲಿಕ್ಕಿದ್ದಾರೆ. ನೆಕ್ಸ್ಟ್, ನಿನ್ನ ಸತ್ಯ ಸಂತತಿಯು ದೊಡ್ಡದು. ದೇವರೇ, ನಿನ್ನ ಸತ್ಯ ಸಂತತಿಯು ದೊಡ್ಡದು. ಅಪ್ಪ, ನಿನ್ನ ಸತ್ಯದ ವಾಕ್ಯ ಪ್ರಕಾರ ನಡೆದು ನಾನು ನಿಶ್ಚಯವಾಗಿ ನಿನ್ನ ಶುಭವು, ನಿನ್ನ ಕೃಪೆ, ನಿನ್ನ ಆಶೀರ್ವಾದ, ನಿನ್ನ ವರಗಳನ್ನು, ನಿನ್ನ ಫಲಗಳನ್ನು ಪಡೆದು ನಿಜವಾದ ದೇವರ ಮಗ, ದೇವರ ಮಗಳು ಅನ್ನಿಸಿಕೊಳ್ಳುತ್ತೇನಪ್ಪ. ನನಗೆ ಸಹಾಯ ಮಾಡು. ಆಮೇನ್, ಆಮೇನ್, ಆಮೇನ್.